ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್. ಫ್ರೆಂಡ್ಸ್, ಸುಮಾರು ಜನ ಕಾಮೆಂಟ್ಸ್ ಮಾಡ್ತಿದ್ರಿ ಸರ್ ಹೊಸ ಶೋರೂಮ್ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ಈ ಶೋರೂಮಲ್ಲಿ ಇವತ್ತು ನಾವು ಫಸ್ಟ್ ವಿಡಿಯೋ ಮಾಡ್ತಾಯಿದ್ವಿ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ನು ಅಡ್ರೆಸ್ಸು ನಾವೆಲ್ಲ ಪಿನ್ ಮಾಡ್ತೀವಿ. ಸೊ ಅಲ್ಲಿಂದ ನೀವು ನೋಡ್ಕೊಂಬರ್ಬೋದು. ಸೊ ಈ ಶೋರೂಮ್ ಹೆಸರು ಬಂದುಬಿಟ್ಟು ಸಿದ್ಧಿವಿನಾಯಕ ಪ್ರೀ ಓನ್ಡ್ ಕಾರ್ಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಹತ್ತಿರ ಒಂದು 34ಕ್ಕೂ ಹೆಚ್ಚು ಕಾರ್ಸು ಇವ್ರ ಹತ್ರ ಅವೈಲೇಬಲ್ ಆಗಿದೆ, ಸ್ಟಾಕ್ ಆಗಿದೆ. ಸೊ ಪ್ರೈಸ್ ಎಲ್ಲ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಕಾರ್ ಬಗ್ಗೆ ಎಲ್ಲ ಡೀಟೇಲ್ಸು ಮತ್ತು ಶೋರೂಮ್ ಬಗ್ಗೆ ಡೀಟೇಲ್ಸು ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ಡೀಟೇಲ್ಸ್ ಕೊಡೋಕ್ಕೆ ನಮ್ಮ ಹತ್ರ ನಯನ್ ಕುಮಾರ್ ಇದ್ದಾರೆ. ಅವ್ರನ್ನ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿಕೊಂಡು ಎಲ್ಲ ಡೀಟೇಲ್ಸನ್ನು ಕೇಳ್ಕೊಳ್ಳೋಣ ಬನ್ನಿ. ಅಣ್ಣ, ವೆಲ್ಕಮ್ ಟು ಮೈ ಚಾನಲ್ ಅಣ್ಣ. ಸೊ ಅಣ್ಣ, ಇವತ್ತು ನಿಮ್ಮ ಹತ್ರ ಸ್ಟಾಕ್ ಎಲ್ಲ ಎಷ್ಟಿದೆ ಇವತ್ತು? ಸರ್ ಒಂದು 30 to 34 ವೆಹಿಕಲ್, 35 ವೆಹಿಕಲ್ಸ್ ಎಲ್ಲ ಸ್ಟಾಕ್ಸ್ ಇದೆ ಸರ್. ಸ್ಟಾಕ್ಗಳು ಇನ್ನೂ ಬರೋದಿದೆ. ಪ್ರೆಸೆಂಟ್ ಒಂದು 34 ವೆಹಿಕಲ್ಸ್ ಇದೆ. 34 ವೆಹಿಕಲ್ಸ್ ಸ್ಟಾಕ್ ಇದೆ ಅಣ್ಣ. ಇವತ್ತಿನ ವಿಡಿಯೋದಲ್ಲಿ ಪ್ರೈಸ್ ಎಷ್ಟಿಂದ ಸ್ಟಾರ್ಟ್ ಆಗಿ ಎಷ್ಟಿಂದ ಎಂಡ್ ಆಗುತ್ತೆ? ನನ್ನ ಹತ್ರ ಬಂದುಬಿಟ್ಟು 1.5 ಒಂದು 10 lakhsವರೆಗೂ ಇದೆ ಅಣ್ಣ ಈಗ ಪ್ರೆಸೆಂಟು. ಓಕೆ ಅಣ್ಣ, ಒಂದು 10 lakhsವರೆಗೂ ಇದೆ. ಓಕೆ ಅಣ್ಣ, ಇವಾಗ ಸುಮಾರು ಜನ ಕೇಳ್ತಿರ್ತಾರೆ ವಾರಂಟಿ ಗ್ಯಾರಂಟಿ ಬಗ್ಗೆ. ಇದರ ನಿಮ್ಮ ಶೋರೂಮ್ ಕಡೆಯಿಂದ ಏನು ಗ್ಯಾರಂಟಿ ಕೊಡ್ತೀರಾ? ವಾರಂಟಿ ಶೋರೂಮ್ ಕಡೆಯಿಂದ ನಿಮಗೆ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ, 100% ಮೀಟರ್ ಗ್ಯಾರಂಟಿ ಇರುತ್ತೆ. ಆ್ಯಂಡ್ ಶೋರೂಮ್ ಪ್ರತಿಯೊಂದು ವೆಹಿಕಲ್ಗೂ ಶೋರೂಮ್ ಹಿಸ್ಟ್ರಿ ಇರುತ್ತೆ. ಕಸ್ಟಮರ್ ಯಾವುದೇ ಗಾಡಿ ಕೇಳಿದ್ರು ಶೋರೂಮ್ ಹಿಸ್ಟ್ರಿ, ಅವ್ರ ಗಾಡಿ ಓಕೆ ಆಯಿತು ಅಂದರೆ ಅವ್ರಿಗೆ ಹಿಸ್ಟ್ರಿ ಸಮೇತ ಗಾಡಿ ಕೊಡ್ತೀನಿ ನಾನು. ಪಕ್ಕಾ ಶೋರೂಮ್ ಹಿಸ್ಟ್ರಿ ಗಾಡಿ ಇರುವಂಥ ವೆಹಿಕಲ್ಸ್ ಮಾತ್ರನೇ ಇವ್ರ ಹತ್ರ ಸಿಗುತ್ತೆ. ಓಕೆ ಅಣ್ಣ, ನನ್ನ ಕಡೆಯಿಂದ 1 year ವಾರಂಟಿನೂ ಇರುತ್ತೆ. ವಾರಂಟಿ ಅದು ಕಸ್ಟಮರ್ ಬರೋರಿಗೆ ನಾನು ಅವ್ರಿಗೆ ನಿಮ್ಮ ಚಾನಲಿಂದ ಯಾರೇ ಬಂದರೂ ಅವ್ರನ್ನ ನಾನು ಮಾಡ್ಕೊಡ್ತೀನಿ. ಓಕೆ ಅಣ್ಣ. ಆ್ಯಂಡ್ ಲೋನ್ಸ್ ಎಲ್ಲ ಹೆಂಗೆ ಮಾಡ್ಕೊಡ್ತೀರಾ ಅಣ್ಣ? ಥ್ರೂಔಟ್ ಕರ್ನಾಟಕ ಎಲ್ಲ ಮಾಡ್ಕೊಡ್ತೀರಾ? ಥ್ರೂಔಟ್ ಕರ್ನಾಟಕ ಅಂದರೆ ಸರ್ ಬ್ಯಾಂಗ್ಳೂರ್ ಜಾಸ್ತಿ. ಓಕೆ, ಜಾಸ್ತಿ ಬ್ಯಾಂಗ್ಳೂರ್ ಮಾಡೋದು. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಎಲ್ಲಿ ಬೇಕಿದ್ರು ನಿಮ್ಮದು ಸಿವಿಲ್ ಸ್ಕೋರು ಚೆನ್ನಾಗಿತ್ತು ಅಂದರೆ ಎಲ್ಲಿ ಬೇಕಿದ್ರು ನಿಮಗೆ ಈಸಿಯಾಗಿ ಲೋನ್ ಆಗುತ್ತೆ. ಓಕೆ ಅಣ್ಣ, ಇವಾಗ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಸೊ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಇವಾಗ ಲೇಟ್ ಆಗ್ತಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ನಮ್ಮ ವಿಡಿಯೋದಲ್ಲಿ ಬಂದ್ಬಿಟ್ಟು ಫಸ್ಟ್ ವೆಹಿಕಲ್ಲು ವಿಟಾರಾ ಬ್ರಿಜಾ. ಅಣ್ಣ, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು 2019 ಮಾಡಲ್ಲು ZDI ಪ್ಲಸ್. ಇದು ಟಾಪ್ ಎಂಡ್ ವೆಹಿಕಲ್ಲು, ಸಿಂಗಲ್ ಓನರು, ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ. ರೆಕಾರ್ಡೆಡ್ 24,000 ಓಡಿದೆ. 25,000 ನೋಡಿದೆ. ರೆಕಾರ್ಡೆಡ್ 24,000 ಓಡಿದೆ. ಡ್ಯೂಯಲ್ ಟೂನು ZDI ಪ್ಲಸ್. ಹೌದು ಅಣ್ಣ. ಇವಾಗ ಬ್ರಿಜಾ ಎಲ್ಲ ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟು ಬರ್ಬೋದು ಅಣ್ಣ? ನಿಮಗೆ ಮಾರುತಿ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್. ಮಾರುತಿ ಬಗ್ಗೆ ಏನು ಮಾತಾಡೋಂಗೆ ಇಲ್ವಲ್ಲ ಅಣ್ಣ? ಹೌದು. ಆ್ಯಂಡ್ ಸುಮಾರು ಜನ ಕೇಳ್ತಿರ್ತಾರೆ ಅಣ್ಣ, ಇದು ಅಪ್ರಾಕ್ಸಿಮೇಟ್ಲಿ ಒಂದು ಮೈಲೇಜ್ ಎಷ್ಟು ಬರ್ಬೋದು ಅಣ್ಣ? ಅಣ್ಣ, ಸಿಟಿ ಒಳಗಡೆ 18 ಬರುತ್ತೆ, ಲಾಂಗ್ 20ವರೆಗೂ ರೀಚ್ ಆಗುತ್ತೆ ನಿಮಗೆ. ಲಾಂಗ್ 20ವರೆಗೂ ರೀಚ್ ಆಗುತ್ತೆ ವೆಹಿಕಲ್ಲು. ಲಾಂಗ್ 20ವರೆಗೂ ರೀಚ್ ಆಗುತ್ತೆ. ಸಿಟಿ ಒಳಗಡೆ 18 ಬರುತ್ತೆ ನಿಮಗೆ. ಓಕೆ ಫ್ರೆಂಡ್ಸ್, ನಿಮಗೆ ಮಾರುತಿ ಸುಜುಕಿ ಎಲ್ಲ ಕಡೆ ಸರ್ವಿಸ್ ಅವೈಲಬಲ್ ಆಗಿರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಬನ್ನಿ ಇಂಟೀರಿಯರ್ಸ್ ಎಲ್ಲ ನೋಡೋಣ. ಸೊ ಇದು ಬಂದ್ಬಿಟ್ಟು ರೈರು, ಫ್ರಂಟು ಟೈರ್ಸ್ ಈ ಥರ ಇದೆ. ಅಲಾಯ್ ವೀಲ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ಟಾಪ್ ಎಂಡ್ ಮಾಡಲು. ಟಾಪ್ ಎಂಡಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಎಲ್ಲ ಫೀಚರ್ಸು ಇರುತ್ತೆ. ಸೊ ರಿವರ್ಸ್ ಪಾರ್ಕಿಂಗು, ಕ್ಯಾಮ್ರಾ ಇರುತ್ತೆ, ಸೆನ್ಸಾರ್ ಇರುತ್ತೆ, ಆ್ಯಂಡ್ ಟಚ್ ಸ್ಕ್ರೀನ್ ಇರುತ್ತೆ. ಆಲ್ಮೋಸ್ಟ್ ಅಣ್ಣ, ಇದರಲ್ಲಿ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಅಣ್ಣ? 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಅಲಾ ವೀಲ್ಸ್ ಬರುತ್ತೆ. ಇದು ಬಟನ್ ಸ್ಟಾರ್ಟ್ ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್. ಹೌದು ಸರ್. ನೋಡಿ, ಇಂಟೀರಿಯರ್ಸ್ ಈ ಥರ ಇರುತ್ತೆ. 4 ಪವರ್ ವಿಂಡೋಸು ಆ್ಯಂಡ್ ಆಲ್ಮೋಸ್ಟ್ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಎಲ್ಲ ಆಲ್ಮೋಸ್ಟ್ ಟಾಪ್ ಆ್ಯಂಡ್ ಕ್ವಾಲಿಟಿ ಫೀಚರ್ಸೇ ಇರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಟಚ್ ಸ್ಕ್ರೀನ್ ಆಗಿರ್ಬೋದು, AC, ಕ್ಲೈಮೇಟ್ ಕಂಟ್ರೋಲ್, ಈ ಥರ ಎಲ್ಲ ಫೀಚರ್ಸು ನಿಮ್ಮ ಹತ್ರ ಇರುತ್ತೆ. ಸೊ ಆಮ್ರೆಸ್ಟ್ ಕೂಡ ಅವೈಲೇಬಲ್ ಇದೆ. ಸೊ ಇದು ಸೀಟ್ ಕವರ್ಸ್ ಬಂದುಬಿಟ್ಟು ಶೋರೂಮ್ ಕಡೆಯಿಂದನೇ ಬರುತ್ತೆ. ಅಣ್ಣ, ಇದು ಓನರ್ಶಿಪ್ ಏನಾಗಿದೆ ಅಣ್ಣ? ಇದು ಸಿಂಗಲ್ ಓನರ್. ಓಕೆ. ಸೊ ಸಿಂಗಲ್ ಓನರ್ ಆಗಿರೋದ್ರಿಂದ ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಸೊ ಖಂಡಿತ ಅಂದರೆ ಕಾಲ್ ಮಾಡ್ಕೊಬನ್ನಿ, ನೆಗೋಷಿಯಬಲ್ ಆಗುತ್ತೆ. ಅಣ್ಣ, ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ? ಸರ್ ಇದು 10,25,000 ಹೇಳ್ತಾ ಇರೋದು, ನೆಗೋಷಿಯಬಲ್ ಪ್ರೈಸು. ಸೊ ನಿಮ್ಮ ಕಡೆಯಿಂದ ಯಾರೇ ಬಂದರೂ ಒಂದು ಬೆಸ್ಟ್ ಪ್ರೈಸಿಗೆ ಮಾಡ್ಕೊಡ್ತೀನಿ ಸರ್. ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಈ ಥರ ಗಾಡಿಗಳಿಗೆ ಆರಾಮಾಗಿ ನಿಮಗೆ ಈಸಿಯಾಗಿ ಲೋನ್ ಆಗುತ್ತೆ, ಬೇಗ ಲೋನ್ ಆಗುತ್ತೆ. ಯಾಕಂದರೆ ತುಂಬ ಇದು ಕಂಡೀಷನಲ್ ಆಗಿರೋದ್ರಿಂದ, ಟಾಪ್ ಆ್ಯಂಡ್ ಕ್ವಾಲಿಟಿ ಆಗಿರೋದ್ರಿಂದ ಖಂಡಿತ ಅಂದರೂ ಲೋನ್ ಆಗುತ್ತೆ. ಸೊ ನಮ್ಮ ಕಡೆಯಿಂದ ಯಾರೆಲ್ಲ ಕಾಲ್ ಮಾಡ್ಕೊಂಬರ್ತಾರೆ ಅವ್ರಿಗೆ ಒಳ್ಳೆ ಪ್ರೈಸಲ್ಲೇ ಸಿಗುತ್ತೆ. ಸೊ ಖಂಡಿತ ಅಂದರೂ ಕಾಲ್ ಮಾಡ್ಕೊಬನ್ನಿ. ಸೊ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಇವಾಗ ಬಂದ್ಬಿಟ್ಟು ಇನ್ನೊಂದು ಬ್ರಿಜಾ ಇದೆ ಅಣ್ಣ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಅಣ್ಣ. ಸರ್ ಇದು 2018 ಮಾಡಲ್. ಇದನ್ನು ZDI ಪ್ಲಸ್ ಸಿಂಗಲ್ ಓನರ್. ಇದು 38,000 ಓಡಿದೆ. ಇದನ್ನು ಬಟನ್ ಸ್ಟಾರ್ಟು, ಟಚ್ ಸ್ಕ್ರೀನು, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಇದರಲ್ಲೂ ಏರ್ ಬ್ಯಾಗು, ABS, ಅಲಾ ವೀಲ್ಸು, ಮಿರರ್ ಫೋಲ್ಡಿಂಗ್ ಎಲ್ಲ ಬರುತ್ತೆ ಸರ್. ಅಣ್ಣ, ಇದು ಸೇಮ್ ಆಸ್ ಇಟ್ ಈಸ್ ಎಲ್ಲ ಫೀಚರ್ಸ್ ಹಂಗೆ ಇರುತ್ತೆ. ಹೌದು. ಇದು 19 ಮಾಡಲು, ಇದು 18 ಮಾಡಲು. ಸರ್ ಇದು 10 lakhs ನೆಗೋಷಿಯಬಲ್. ಎರಡು ಡೀಸೆಲ್ ಅಲ್ವಾ? ಎರಡು ಡೀಸೆಲ್, ಎರಡು ZDI ಪ್ಲಸ್.
ಎರಡು ಡೀಸಲು, ಎರಡು ZDI ಪ್ಲಸ್ಸು. ಸೊ ಇವಾಗ ಡೀಸೆಲ್ ವೇರಿಯಂಟ್ಸು ಸ್ಟಾಪ್ ಆಗಿರೋದ್ರಿಂದ ತುಂಬ ಜನನೇ ಹುಡುಕ್ತಾ ಇರ್ತೀರ ಡೀಸೆಲ್ ಗಾಡಿಗಳಿಗೆ, ಯಾಕಂದರೆ ಮೈಲೇಜ್ ಆಗಿರಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವ್ರ ಹತ್ರ ಇವತ್ತು 2 ಡಿಸೈರ್ ಸಿಗ್ತೈತೆ ಡೀಸೆಲು. ಅಣ್ಣ ಇನ್ನೂ ಇದಕ್ಕೆ ಅಣ್ಣ ಪ್ರೈಸ್ ಏನು ಹೇಳಿದ್ರೆ? ಇದು 10 lakhs ನೆಗೋಷಿಯಬಲ್ ಸರ್. 10 lakhs ನೆಗೋಷಿಯಬಲ್. ಸೊ ಸೇಮ್ ಆ್ಯಸ್ ಇಟ್ ಈಸ್ ಇಂಟೀರಿಯರ್ಸ್ ನೀವೆಲ್ಲ ಏನು ಈ ಗಾಡಿಯಲ್ಲಿ ನೋಡಿದ್ದೀರಾ, ಸೊ ಈ ಗಾಡಿಯಲ್ಲೂ ಸೇಮ್ ಅದೇ ಥರನೇ ಬರುತ್ತೆ. ಸೊ ನೋಡ್ಬೋದು ಸೇಮ್ ಆ್ಯಸ್ ಇಟ್ ಈಸು 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಇಂಟೀರಿಯರ್ಸು, ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಮ್ಯೂಸಿಕ್ ಸಿಸ್ಟಮು ಆ್ಯಂಡ್ ಸನ್ಗ್ಲಾಸ್ ಹೋಲ್ಡರ್ ಕೂಡ ಬರುತ್ತೆ ನಿಮಗೆ. ಸೊ ಮಾರುತಿ ಸುಜುಕಿ ಗಾಡಿಗಳ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ, ಆ ಥರ ಕ್ಲಾಸಾಗಿ ಮೇಂಟೈನ್ ಮಾಡಿರ್ತಾರೆ. ಸೊ ಇವಾಗ ಬನ್ನಿ ನೆಕ್ಸ್ಟ್ ಕಾರ್ಗೆ ಹೋಗೋಣ. ಸೊ ಇವಾಗ ಬಂದ್ಬಿಟ್ಟು 3ನೇ ಬ್ರಿಜಾ ನಮ್ಮ ವಿಡಿಯೋದಲ್ಲಿ. ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು 2018 ಇದು ಸಿಂಗಲ್ ಓನರ್, ಬಟ್ ಇದು ZDI, ಇದು ಕೀ ಸ್ಟಾರ್ಟು. ಓಕೆ ಓಕೆ. ಸಿಂಗಲ್ ಓನರು, ಬರೀ 65,000 ಓಡಿದೆ, ಶೋರೂಮ್ ರೆಕಾರ್ಡೆಡ್. ಬರೀ 65,000 ಓಡಿ. 65,000 ಓಡಿದೆ, 2018 ಮಾಡಲು. ಇದು ZDI ಕೀ ಸ್ಟಾರ್ಟು. ಇದರಲ್ಲಿ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಬರುತ್ತೆ. ಇದರಲ್ಲಿ ಬಟನ್ ಸ್ಟಾರ್ಟ್ ಬರಲ್ಲ. ಬಟನ್ ಸ್ಟಾರ್ಟ್ ಬರಲ್ಲ. ಹೌದು. ಓಕೆ, ಆಲ್ಮೋಸ್ಟ್ ಟಾಪ್ ಎಂಡ್ ಫೀಚರ್ಸ್ ಎಲ್ಲ ಬರುತ್ತೆ. ಹೌದು. ಸೊ ನೋಡಿ ಫ್ರಂಟ್ ಎಲ್ಲ ಈ ಥರ ಇದೆ. ಸೊ ಟೈರ್ ಕಂಡೀಷನ್ ಕೂಡ ನೀವು ಚೆನ್ನಾಗಿ ನೋಡ್ಕೋಬೋದು, ಈ ಥರ ಇದೆ. ಸೊ ಸಿಂಗಲ್ ಓನರ್ ಆಗಿರೋದ್ರಿಂದ ಏನು ತೊಂದರೆ ಇರಲ್ಲ, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಏನಿದೆಯೋ ಎಲ್ಲ ಇದರಲ್ಲೂ ಸೇಮ್ ಫೀಚರ್ಸೇ ಬರುತ್ತೆ. ಸೊ ಇದು ಬರೀ ZDI ಮಾತ್ರ. ನೋಡಿ ರೈರ್ ಈ ಥರ ಇದೆ ಕಂಡೀಷನು. ಸೊ ಸಾಕಷ್ಟು ಜನ ವೈಟ್ ಕಲರ್ಗೆ ಹುಡುಕ್ತಿರ್ತೀರ. ಸೊ ಇಲ್ಲಿ ಒಂದು ನಿಮಗೆ ವೈಟ್ ಕಲರ್ ಸಿಗ್ತೈತೆ. ಅಣ್ಣ ಇದಕ್ಕೇನು ಪ್ರೈಸ್ ಹೇಳಿದ್ರಿ? ಸರ್ ಇದು ಬಂದ್ಬಿಟ್ಟು 975 ನೆಗೋಷಿಯಬಲ್. 975 ನೆಗೋಷಿಯಬಲ್. ಫ್ರೆಂಡ್ಸ್ ಇನ್ನೊಂದು ಮಾತು, ಖಂಡಿತ ಅಂದರೂ ನೆಗೋಷಿಯಬಲ್ ಆಗುತ್ತೆ ಪ್ರೈಸಸ್ಸು. ಸೊ ನೀವು ಫಸ್ಟು ಲೊಕೇಶನ್ಗೆ ಬಂದುಬಿಟ್ಟು ಗಾಡಿನ ಅಣ್ಣ ಟೆಸ್ಟ್ ರೈಡು ಮಾಡ್ತೀರಲ್ವ? ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ಅವ್ರಿಗೆ ಓಕೆ ಆಯಿತು ಅಂದರೆ ಒಂದು ರೀಸನಬಲ್ ಪ್ರೈಸ್, ಒಂದು ಒಳ್ಳೆ ರೀಸನಬಲ್ ಪ್ರೈಸ್ಗೆ ಮಾತ್ರ ಮಾಡಿ ಕೊಡ್ತಾರೆ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಇದಾದಣ್ಣ ಇನ್ನೊಂದು ಗಾಡಿ, ಇದು ಹೋಂಡಾ ಸಿಟಿ. ಹೋಂಡಾ ಸಿಟಿ ಪೆಟ್ರೋಲ್ ವೆಹಿಕಲ್ಲು, 2010 ಮಾಡಲು, ಸೆಕೆಂಡ್ ಓನರು, ರೆಕಾರ್ಡೆಡ್ 90,000 ಓಡಿದೆ. VMT ಟಾಪ್ ಎಂಡ್ ವೆಹಿಕಲ್ಲು. ಇದರಲ್ಲಿ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಕಂಪನಿ ಇನ್ಬಿಲ್ಡ್ ಸಿಸ್ಟಮ್ ಬರುತ್ತೆ, ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ. ಮಿರರ್ ಅಡ್ಜಸ್ಟೇಬಲ್ ಕೂಡ ಬರುತ್ತೆ ಇದರಲ್ಲಿ. ಇದು ಪ್ರೈಸ್ ಬಂದುಬಿಟ್ಟು 425 ಹೇಳ್ತಾ ಇರೋದು, ನೆಗೋಷಿಯಬಲ್ ಪ್ರೈಸು, ಹೆಚ್ಚು ಕಮ್ಮಿ ಆಗುತ್ತೆ. ಅಣ್ಣ ಇದು ಪೆಟ್ರೋಲ್ ಅಲ್ವಣ್ಣ? ಮೈಲೇಜ್ ಎಲ್ಲ ಎಷ್ಟು ಸರ್ ಸಿಟಿ ಒಳಗಡೆ ಒಂದು 14 to 15 ಬರುತ್ತೆ, ಲಾಂಗ್ ಒಂದು 17ವರೆಗೂ ಬರುತ್ತೆ. ಓಕೆ ಓಕೆ ಓಕೆ. ಅಣ್ಣ ಇದು ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟಾಗ್ಬೋದು ಅಣ್ಣ ಪೆಟ್ರೋಲ್? ಸರ್ ನೀವು ಏನು ಶೋರೂಮಲ್ಲಿ ಮೇಂಟೈನ್ ಮಾಡ್ತೀನಿ ಅಂದರೆ ಒಂದು 5,000 to 6,000 ಬರುತ್ತೆ. 5,000 to 6,000 ಬರುತ್ತೆ. ಸೊ ಯಾರೆಲ್ಲ ಲಕ್ಸುರಿ ಕಾರ್ಸ್ಗೆ ಹುಡುಕ್ತಿದ್ದೀರಾ, ಸೊ ಹೋಂಡಾ ಸಿಟಿ ಒಂದು ಒಳ್ಳೆ ಲಕ್ಸುರಿ ಕಾರ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಥರ ಇಂಟೀರಿಯರ್ಸ್ ಆಗಿರಲಿ, ಬಿಲ್ಡ್ ಕ್ವಾಲಿಟಿ ಆಗಿರಲಿ ತುಂಬ ಚೆನ್ನಾಗಿರುತ್ತೆ. ಸೊ ಹತ್ತತ್ರ ಇದ್ರ ಕೆಪಾಸಿಟಿ ಬಂದುಬಿಟ್ಟು 4 ಲಕ್ಷ ಗಂಟೆ ಆರಾಮಾಗಿ ಓಡುತ್ತೆ. ಸೊ ಆರಾಮಾಗಿ ತೊಗೊಂಡು ಒಳ್ಳೆ ಲಕ್ಸುರಿ ಕಾರ್ನ ನೀವು ಫೀಲ್ ಆಗ್ಬೋದು. ಸೊ ಯಾರೆಲ್ಲ ಮರ್ಸಿಡಿಸ್ ಬೆನ್ಸು ಈ ಥರ ಎಲ್ಲ ಯಾರು ತೊಗೊತಿದ್ದೀರಾ, ಅದ್ರ ಬದಲು ಈ ಥರ ಗಾಡಿಗಳು ತೊಗೊಂಡ್ರೆ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ಒಳ್ಳೆ ಕ್ವಾಲಿಟಿ ಗಾಡಿ ಮಾತ್ರ ಇದು ಹೋಂಡಾ ಸಿಟಿ. ಅಣ್ಣ ಇದು ಹತ್ತತ್ರ ಒಂದು 4 ಲಕ್ಷ ಓಡುತ್ತಾ ಇದು? ಇಂಜಿನ್ 4 ಲಕ್ಷ ಶೋರೂಮಿಂದನೇ ಕೊಟ್ಟಿರ್ತಾರೆ ಸರ್ ವಾರಂಟಿ ನಿಮಗೆ. ಮೇಂಟೆನೆನ್ಸ್ ಮಾಡಬೇಕಷ್ಟೇ. ಸೊ ಇದು 90,000 ಓಡಿದೆ, ಆಲ್ ಶೋರೂಮ್ ಮೇಂಟೆನೆನ್ಸು, ಡೇ 1ಇಂದ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ ಓಕೆ. ಅಣ್ಣ ಇದಕ್ಕೆ ಇದು ಇನ್ಸೂರೆನ್ಸ್ ಕಾಸ್ಟ್ ಎಲ್ಲ ಎಷ್ಟಾಗ್ಬೋದಣ್ಣ ನಮಗೆ? ಸರ್ ಇನ್ಸೂರೆನ್ಸ್ ಈಗ ರನ್ನಿಂಗ್ ಇದೆ. ನಿಮಗೆ ಲ್ಯಾಪ್ಸ್ ಆಯಿತು ಅಂದರೆ ನಿಮಗೆ ಒಂದು ಇನ್ಸೂರೆನ್ಸ್ ಕಾಂಪ್ರಿಹೆನ್ಸಿವ್ನೇ ಮಾಡ್ಕೋಬೇಕಾಗಿರೋದ್ರಿಂದ ಒಂದು 8,000 to 10,000ವರೆಗೂ ಬರುತ್ತೆ. ಓಕೆ ಅಣ್ಣ, ತುಂಬ ಥ್ಯಾಂಕ್ಸು. ಸೊ ಇವಾಗ ಬಂದುಬಿಟ್ಟು ನಮ್ಮ ಈ ಕಾರ್ ಹಿಂದ್ಗಡೆ ಒಂದು ಆಲ್ಟೋ K10 ಇದೆ. ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಇದು 2013 ಮಾಡಲು ಆಲ್ಟೋ K10 VXi. ಓಕೆ. ಸೆಕೆಂಡ್ ಓನರು, ರೆಕಾರ್ಡೆಡ್ 58,000 ಓಡಿದೆ. 58,000 ಓಡಿದೆ. ಇದರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗು, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. ಓಕೆ ಓಕೆ. ಆ್ಯಂಡ್ ಸಿಸ್ಟಮ್ ಮಾಮೂಲಿ ಕಂಪನಿ ಸಿಸ್ಟಮ್ ಬರುತ್ತೆ. ಓಕೆ. ಆ್ಯಂಡ್ ಅಣ್ಣ ಇದು ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟಾಗ್ಬೋದು ಅಣ್ಣ ಇದು? ಸರ್ ಮಾರುತಿ ನಿಮಗೆ ನಾರ್ಮಲ್ ಮೇಂಟೆನೆನ್ಸ್ ಸರ್ 5,000 ಎಲ್ಲ ಸರ್ವಿಸ್ ಆಗೋಗ್ಬಿಡುತ್ತೆ. 5,000 ಅಣ್ಣ. ಇದು ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು? ಸರ್ ಇದು ಸೇಮ್ ನಿಮ್ಗೆ ಒಂದು 18ವರೆಗೂ ಬರುತ್ತೆ, 17-18 ಬರುತ್ತೆ. 17-18 ಎಲ್ಲ ಬರುತ್ತೆ. ಸೊ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಒಂದು ಒಳ್ಳೆ ಗಾಡಿ ಸಿಗ್ತಾಯಿದೆ. ಖಂಡಿತ ಅಂದ್ರೆ ಕಾಲ್ ಮಾಡ್ಕೊಬನ್ನಿ. ಇನ್ನೂ ನಮ್ಮ ಚಾನಲ್ ಕಡೆಯಿಂದ ಸರ್ ಹೇಳ್ಬಿಡಿ, ಯೂಟ್ಯೂಬ್ ಕನ್ನಡ ಚಾನಲ್ ಕಡೆಯಿಂದ ಬಂದಿದ್ದೀವಿ ಸರ್ ಅಂತ. ಸೊ ನಿಮ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸನ್ನು ಮಾಡ್ಕೊಂಡು ಕೊಟ್ಬಿಡ್ತಾರೆ. ಸೊ ಟೈರ್ ಕಂಡೀಷನ್ ಈ ಥರ ಇದೆ. ಸೊ ಇದು ಬಂದ್ಬಿಟ್ಟು ಆಲ್ಟೋ K10 VXi. ಸೊ ಇವಾಗ ಇದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಒಂದು i20 ಇದೆ ಅಣ್ಣ. ಇದ್ರ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು 2010 ಮಾಡಲು ಡೀಸೆಲ್ ವೇರಿಯಂಟು, ಸ್ಪೋರ್ಟ್ಸು. ಓಕೆ ಓಕೆ.
ಸೆಕೆಂಡ್ ಓನರು ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ, ಅದನ್ನ ಬೇಕಾದ್ರೆ ನಮ್ಮ ಕಡೆಯಿಂದ ನಾವು ಫ್ರೆಶ್ ಇನ್ಸೂರೆನ್ಸ್ 1 year ಮಾಡ್ಕೊಡ್ತೀವಿ. ರೆಕಾರ್ಡೆಡ್ 86,000 ನೋಡಿದೆ. ಇದರಲ್ಲಿ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಅಲಾ ವೀಲ್ಸ್ ಬರುತ್ತೆ, ಮಿರರ್ ಫೋಲ್ಡಿಂಗ್ ಬರುತ್ತೆ ಅಂಡ್ ಎಕ್ಸ್ಟ್ರಾ ಅವರು ಟಚ್ ಸ್ಕ್ರೀನ್ ಹಾಕ್ಸ್ಕೊಂಡಿದ್ದಾರೆ. ಕಸ್ಟಮರ್ ಟಚ್ ಸ್ಕ್ರೀನ್ ಹಾಕ್ಸ್ಕೊಂಡಿದ್ದಾರೆ. ಡೀಸೆಲ್ ವೇರಿಯಂಟ್. ಇದು ಪ್ರೈಸ್ ಬಂದ್ಬಿಟ್ಟು 3.5 ಹೇಳ್ತಾ ಇರೋದು. ನಾಟ್ ನೆಗೋಷಿಯಬಲ್, ಫೈನಲ್ ಪ್ರೈಸ್ ನೆಗೋಷಿಯಬಲ್ ಪ್ರೈಸ್. ಖಂಡಿತ ಆದ್ರೆ ನೆಗೋಷಿಯಬಲ್ ಆಗುತ್ತೆ. ಎಲ್ಲಾ ಗಾಡಿಗೂ ನೆಗೋಷಿಯಬಲ್ ಇರುತ್ತೆ ಸರ್, ಯಾವುದೇ ಗಾಡಿ ಫೈನಲ್ ಇರಲ್ಲ. ಬಂದು ಕಸ್ಟಮರ್ ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ಓಕೆ ಆಯ್ತು ಅಂದ್ರೆ ಅವ್ರಿಗೆ ಒಳ್ಳೆ ರೀಸನಬಲ್ ಪ್ರೈಸಿಂಗ್ ಅಲ್ಲಿ ಮಾಡ್ಕೊಡ್ತೀನಿ. ಓಕೆ ಅಣ್ಣ, ಇದು ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಅಣ್ಣ? ಡೀಸೆಲ್ ಆಗಿರೋದ್ರಿಂದ ನಿಮಗೆ ಸಿಟಿ ಒಳಗಡೆ 18 ಬರುತ್ತೆ ವಿತ್ AC. ಲಾಂಗ್ ಔಟ್ ನಿಮಗೆ 20+ ಬರುತ್ತೆ. 20+ ಬರುತ್ತೆ. ಸೊ ಹುಂಡೈ ಕಾರ್ಸ್ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ಆ ಥರ ಬಿಲ್ಡ್ ಕ್ವಾಲಿಟಿ ಆಗಿರಲಿ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಗಾಡಿ ಆ್ಯಕ್ಚುಲಿ. ಸೊ ನೋಡಿ, ಇಂಟೀರಿಯರ್ಸ್ ಮಾತ್ರ ಈ ಥರ ಇದೆ. ಒಳ್ಳೆ ಲೆದರ್ ಇಂಟೀರಿಯರ್ಸು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಸೊ ಟಚ್ ಸ್ಕ್ರೀನು, AC, ಪವರ್ ವಿಂಡೋಸು ಎಲ್ಲ ಅವೈಲಬಲ್ ಆಗಿರುತ್ತೆ. ಖಂಡಿತ ಅಂದ್ರೆ ಕಾಲ್ ಮಾಡ್ಕೊಬನ್ನಿ. ನೆಗೋಷಿಯಬಲ್ ಪ್ರೈಸ್ ಮಾತ್ರ ಗ್ಯಾರಂಟಿ ಇರುತ್ತೆ. ಸೊ ಇವರು ಇದರಲ್ಲಿ ಎಕ್ಸ್ಟ್ರಾ ಟಚ್ ಸ್ಕ್ರೀನ್ ಕೂಡ ಹಾಕ್ಸಿದ್ದಾರೆ. ಸೊ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಟೈರ್ ಕಂಡೀಷನ್ ಈ ಥರ ಇದೆ, ನೋಡ್ಕೋಬಹುದು. ಓಕೆ ಅಣ್ಣ, ಇವಾಗ ಇನ್ನೊಂದು i20 ಇದೆ ಅಣ್ಣ, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು i20 Elite ಪೆಟ್ರೋಲ್ ಆಸ್ಟಾ ಆಪ್ಷನಲ್ ಪುಷ್ ಬಟನ್ ಸ್ಟಾರ್ಟ್. ಓಕೆ, ಪೆಟ್ರೋಲ್ ವೇರಿಯಂಟ್ 2015 ಮಾಡಲ್. 15 ಮಾಡಲ್ ಕಂಪನಿ ಟು ಇಂಡಿವಿಜುವಲ್ ಸೆಕೆಂಡ್ ಓನರ್ ಆಗಿದೆ. ಓಕೆ, ಸೆಕೆಂಡ್ ಓನರ್ ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ. ರೆಕಾರ್ಡೆಡ್ 32,000 ನೋಡಿದೆ. ಬರೀ 32,000 ನೋಡಿದೆ. 32,000 ನೋಡಿದೆ. ಆಲ್ಮೋಸ್ಟ್ ಎಲ್ಲ ಹೊಸ ಕಾರ್ ಥರನೇ ಇದೆ, ಜಾಸ್ತಿ ಏನು ಯೂಸ್ ಮಾಡಿಲ್ಲ ಅವರು. ಇದು ಆಕ್ಚುಲಿ ಕಂಪನಿದಾನೆ ಅಲಾ ವೀಲ್ಸ್ ಬರುತ್ತೆ. ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಹಾಕ್ಸ್ಕೊಂಡಿದ್ದಾರೆ. ಮ್ಯಾಗ್ವೀಲ್ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾರೆ ಅಂಡ್ ಸೀಟ್ ಕವರ್ ಎಲ್ಲ ಹಾಕ್ಸಿದ್ದಾರೆ. ಓಕೆ ನೋಡಿ, ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ತುಂಬ ಚೆನ್ನಾಗಿದೆ. ಸೊ ಅಣ್ಣ, ಇದು ಮೈಲೇಜ್ ಸೇಮ್ ಅಷ್ಟೇ ಬರುತ್ತೆ. ಇದು ಪೆಟ್ರೋಲ್ ಇಂಜಿನ್ ಎಲ್ಲ ನಿಮಗೆ 15 ವರೆಗೂ ಬರುತ್ತೆ ಸರ್. 15 ವರೆಗೂ ಬರುತ್ತೆ ಸಿಟಿಯಲ್ಲಿ. ಅಣ್ಣ, ಇದು ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟಾಗ್ಬೋದು ಅಣ್ಣ? ಇದು ಸರ್ ಹೋಂಡಾ ಎಲ್ಲ ಸೇಮ್ ಸರ್, ನಿಮಗೆ ಆಲ್ಮೋಸ್ಟ್ 7,000. ಓಕೆ. ನೋಡಿ, ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ. ಸೇಮ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಇಂಟೀರಿಯರ್ಸು, ಪುಷ್ ಬಟನ್ ಸ್ಟಾರ್ಟ್. ಓಕೆ, ಇದು ಬಂದ್ಬಿಟ್ಟು ಪುಷ್ ಬಟನ್ ಸ್ಟಾರ್ಟ್ ಇಂಜನ್ನು. ಆಸ್ಟಾ ಟಾಪ್ ಎಂಡ್ ಮಾಡಲಲ್ವ ಅಣ್ಣ ಇದು? ಹೌದು ಸರ್, ಆಸ್ಟಾ ಆಪ್ಷನಲ್. ಓಕೆ, ಫುಲ್ ಟಾಪ್ ಎಂಡ್. ಕಾರ್ ಮಾತ್ರ ಜಾಸ್ತಿ ಓಡಿಸಿಲ್ಲ. ಸೊ ಬರೀ 34,000 ಓಡಿದೆ ಕಾರು. 32,000 ಓಡಿದೆ. ಸೊ ಖಂಡಿತ ಅಂದರೆ ಕಾಲ್ ಮಾಡ್ಕೊಂಡು ಬನ್ನಿ, ಇನ್ನೂ ಕಡಿಮೆ ಕೂಡ ಆಗ್ಬೋದು. ಸೊ ಹೇಳಿ, ನಾವು ಯೂಟ್ಯೂಬ್ ಕನ್ನಡ ಚಾನಲಿಂದ ಬಂದಿದ್ದೀವಿ ಸರ್ ಅಂತ ಹೇಳ್ಬಿಟ್ಟು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾತ್ರ ಮಾಡಿಕೊಡ್ತಾರೆ. 2014 ಮಾಡಲು ಸಿಂಗಲ್ ಓನರು, ಕಾಂಪ್ರೆನ್ಸ್ ಇನ್ಸೂರೆನ್ಸ್ ಇದೆ. ರೆಕಾರ್ಡೆಡ್ ಬರೀ 14,000 ನೋಡಿದೆ. 14. ಓಕೆ. ಸ್ಪೋರ್ಟ್ಸು ಗಾಡಿ ತುಂಬ ನೀಟಾಗಿದೆ, ವೆಲ್ ಮೇಂಟೈನ್ಡ್, ಆಲ್ ಕಂಪನಿ ಮೇಂಟೆನೆನ್ಸು. ಓಕೆ, ಎಲ್ಲ ಕಂಪ್ಲೀಟ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ಸರ್. ಅಣ್ಣ, ಇದು ಅಪ್ರಾಕ್ಸಿಮೇಟ್ಲಿ ಮೈಲೇಜ್ ಎಷ್ಟು ಬರ್ಬೋದು ಅಣ್ಣ? i10 ಎಲ್ಲ ಒಂದು 16 ಬರುತ್ತೆ ಸರ್. ಸಿಟಿ ಒಳಗಡೆ ಒಂದು 16-17 ಬರುತ್ತೆ. ಲಾಂಗಲ್ಲಿ ಒಂದು 18+ ಬರುತ್ತೆ. ಸೊ i10 ಒಳ್ಳೆ ಗಾಡಿ. ಸೊ ಹುಂಡೈ ಕಾರ್ಸ್ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ಟೈರ್ ಕಂಡೀಷನ್ ಈ ಥರ ಇದೆ. ಇಂಟೀರಿಯರ್ಸ್ ಈ ಥರ ಇದೆ. ಸೊ ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. AC ಬರುತ್ತೆ. ಸ್ಪೋರ್ಟ್ಸ್ ಅಣ್ಣ, ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ ಸರ್? ಇದು 435 ನೆಗೋಷಿಯಬಲ್. 435 ನೆಗೋಷಿಯಬಲ್ ಪ್ರೈಸ್. ಓಕೆ ಅಣ್ಣ, ಥ್ಯಾಂಕ್ ಯು. ಸೊ ಇನ್ನೊಂದು ಬಂದ್ಬಿಟ್ಟು ಇಟಿಯಾಸ್ ವೈಟ್ ಬೋರ್ಡ್ ಇದೆ ಅಣ್ಣ, ಇದು ಡೀಟೇಲ್ಸ್ ಅಲ್ಲಿ ಹೇಳಿ ಅಣ್ಣ. ಸರ್ ಇದು ಇಟಿಯಾಸ್ ದಿವಾಸ್ GD ಡೀಸೆಲ್ ವೆಹಿಕಲ್. 2011 ಮಾಡಲ್. ಡೀಸೆಲ್ ವೆಹಿಕಲ್ ಸಿಗೋದು ರೇರ್ ಕಮ್ಮಿ, ಯಾಕಂದ್ರೆ ಟೊಯೋಟಾ ಗಾಡಿ. ಓಕೆ. ಸೊ 2011 ಮಾಡಲ್. ಸಿಂಗಲ್ ಓನರ್, ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ. ರೆಕಾರ್ಡೆಡ್ 68,000 ನೋಡಿದೆ. 68,000 ನೋಡಿದೆ. ಫ್ರಂಟ್ ಟು ಹೊಸ ಟೈರ್ ಹಾಕ್ಸಿದ್ದಾರೆ. ಇದರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಬರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 460 ಹೇಳ್ತಾ ಇರೋದು. ನಾಟ್ ಫೈನಲ್ ಪ್ರೈಸ್, ನೆಗೋಷಿಯಬಲ್ ಪ್ರೈಸ್. ಬಂದು ವೆಹಿಕಲ್ ನೋಡಿ ಯಾರ್ಯಾದ್ರೂ ಇಷ್ಟ ಆಯ್ತು ಅಂದ್ರೆ ರೀಸನಬಲ್ ಪ್ರೈಸಿಂಗ್. ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು? ಡೀಸೆಲ್ ಗಾಡಿ, ಟೊಯೋಟಾ ಗಾಡಿ ನಿಮಗೆ 18 ಅಂತೂ ಬಂದೇ ಬರುತ್ತೆ ಸರ್. ಸಿಟಿ ಒಳಗಡೆ 18 ಬರುತ್ತೆ, ಲಾಂಗ್ 20 ಬರುತ್ತೆ ಅಣ್ಣ. ಇದು ಲೈಫ್ ಸ್ಪ್ಯಾನ್ ಎಷ್ಟು ಬರುತ್ತೆ ಅಣ್ಣ? 4 ಲಕ್ಷ ಹೋಗುತ್ತೆ ಇದನ್ನು. ಟೊಯೋಟಾ ಇಂಜಿನ್ ಸರ್ ಎಲ್ಲ 5 ಲಕ್ಷ ಅಂತಾರೆ, ನೀವು 4 ಲಕ್ಷ ಆರಾಮಾಗಿ ಓಡಿಸ್ಬೋದು. ಓಕೆ, ಆರಾಮಾಗಿ 4 ಲಕ್ಷ ಓಡಿಸ್ಬೋದು. ಸೊ 4 ಹೊಸ ಟೈರ್ ಇದೆ, ನೋಡ್ಕೋಬೋದು ಇಲ್ಲಿ.
ಸೊ ಇಟಿಯೋಸ್ ಲಿವಾ ಒಳ್ಳೆ ಗಾಡಿ ಮಾತ್ರ ಅಣ್ಣ. ಇದು ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆನೇ ಅಲ್ಲ ಅನ್ಸುತ್ತಲ್ಲ? ನಾರ್ಮಲ್ ಮೇಂಟೆನೆನ್ಸ್ ಸೇಮು. ಸೊ ಹೊಸ ಲೆದರ್ ಇಂಟೀರಿಯರ್ಸ್ ಇದೆ, ಟೈರ್ ಕಂಡೀಷನ್ ಈ ಥರ ಇದೆ. ಗಾಡಿ ಕೂಡ ತುಂಬ ನೀಟಾಗಿದೆ, ಕ್ಲೀನಾಗಿದೆ. ಆ್ಯಂಡ್ ಇವರಲ್ಲಿ ಮೇಯ್ನಲ್ಲಿ ಅಣ್ಣ ನಿಮ್ಮ ಕಡೆ ಏನು ಎಲ್ಲ ಗಾಡಿಗಳು ಆಕ್ಸಿಡೆಂಟ್ ಫ್ರೀ ಇರುತ್ತೆ? 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಮೀಟರ್ ಗ್ಯಾರಂಟಿ ಇರುತ್ತೆ. ಗ್ಯಾರಂಟಿ 100 ಶೋರೂಮ್ ಹಿಸ್ಟ್ರಿ ಇರುತ್ತೆ. ಶೋರೂಮ್ ಹಿಸ್ಟ್ರಿ ಅವ್ರ ಗಾಡಿ ಓಕೆ ಆಯಿತು, ಗಾಡಿ ಪರ್ಚೇಸ್ ಮಾಡೋ ಟೈಮಲ್ಲಿ ಬೇಕು ಅಂದರೆ ಅವ್ರಿಗೆ ಶೋರೂಮ್ ಹಿಸ್ಟ್ರಿನೂ ನಮ್ಮ ಕಡೆಯಿಂದನೇ ನಾವು ಮಾಡ್ತೀವಿ ಅವ್ರಿಗೆ. ಪಕ್ಕಾ ಗ್ಯಾರಂಟಿ 100% ಅಂದರೆ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಮಾತ್ರನೇ ಸೆಲ್ ಮಾಡೋದು. ಓಕೆ ಅಣ್ಣ, ಥ್ಯಾಂಕ್ ಯು. ಇದಾವುದು i20 ಇನ್ನೊಂದು ಸರ್, ಇದು i20 ಪೆಟ್ರೋಲ್ ಆಟೋಮೆಟಿಕ್, ಇದು ಆಟೋ ಗೇರು, 2013 ಮಾಡಲ್ಲು, ಸೆಕೆಂಡ್ ಓನರು, ರೆಕಾರ್ಡೆಡ್ 42,000 ಓಡಿದೆ. ಸ್ಪೋರ್ಟ್ಸು. ಅಣ್ಣ ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ ಸರ್? ಇದು 475 ನೆಗೋಷಿಯಬಲ್. ಇದರಲ್ಲಿ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಅಲಾ ವೀಲ್ಸ್ ಬರುತ್ತೆ, ಮಿರರ್ ಫೋಲ್ಡಿಂಗ್ ಬರುತ್ತೆ, ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ, ಸ್ಟೇರಿಂಗಲ್ಲಿ ಮ್ಯೂಸಿಕ್ ಕಂಟ್ರೋಲ್ ಬರುತ್ತೆ. ಹೌದು. ಓಕೆ ಅಣ್ಣ. ಟೈರ್ ಕಂಡೀಷನ್ ಈ ಥರ ಇದೆ. ಸೊ ಇವ್ರ ಹತ್ರ ತುಂಬ i20 ಗಾಡೀಸ್ ಇದೆ. ಯಾರೆಲ್ಲ i20ಗೆ ಹುಡುಕ್ತಾ ಇದ್ದೀರಾ ಅವ್ರಿಗೆ ಇವತ್ತು ಒಳ್ಳೆ ಟ್ರೀಟ್ ಅಂತಲೇ ಹೇಳ್ಬೋದು. ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ, ನೋಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ಆಟೋಮೆಟಿಕ್ಕು. ಸೊ ಯಾರೆಲ್ಲ ಆಟೋಮೆಟಿಕ್ ಗಾಡಿಗೆ ಹುಡುಕ್ತಾ ಇದ್ದಾರೆ, ಇಲ್ಲೊಂದು ಆಟೋಮೆಟಿಕ್ ಗಾಡಿ ಸಿಗ್ತೈತೆ. ಇದು ಬಂದ್ಬಿಟ್ಟು ಒಳ್ಳೆ ಕಲರ್ ಆ್ಯಕ್ಚುಲಿ. ಸೊ ಸ್ಪೋರ್ಟ್ಸು, ABS, i20. ಸೊ ಮ್ಯಾಗ್ವಿಲ್ ಕೂಡ ಎಲ್ಲ ಇದೆ. ಅಣ್ಣ ಏನು ಪ್ರೈಸ್ ಹೇಳಿದ್ರಿ? 475 ನೆಗೋಷಿಯಬಲ್. ಓಕೆ ಅಣ್ಣ, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಸಾಕಷ್ಟು ಜನ ಸರ್ ಬಲೆನೋ ತೋರಿಸಿ, ನಮಗೆ ಬಲೆನೋ ಬೇಕು ಅಂತ ಕೇಳ್ತಿರ್ತೀರಾ. ಸೊ ಇಲ್ಲಿ ಇವತ್ತು ಇವ್ರ ಹತ್ರ ಒಂದು ಬಲೆನೋ ಇದೆ. ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್ ಅಲ್ಲಿ ಹೇಳಿ. ಸರ್, ಬಲೆನೋ ಪೆಟ್ರೋಲ್ ಇದು, 2017 ಮಾಡಲು ಝೀಟಾ ಬಟನ್ ಸ್ಟಾರ್ಟ್. ಓಕೆ ಓಕೆ. ಟಾಪ್ ಎಂಡಿಗಿಂತ ಒಂದು ವೇರಿಯಂಟ್ ಕಡಿಮೆ. ಸೊ ಇದು ನಿಮಗೆ ಸಿಂಗಲ್ ಓನರು, ರೆಕಾರ್ಡೆಡ್ 64,000 ಓಡಿದೆ. ಓಕೆ. ಪೆಟ್ರೋಲ್ ಇಂಜಿನು. ಓಕೆ. 7 lakhs ಹೇಳ್ತಾ ಇರೋದು ನೆಗೋಷಿಯಬಲ್ ಪ್ರೈಸ್. 7 lakhs ಹೇಳ್ತಿದ್ರೆ ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ. ಹೌದು. ಸೊ ಟಾಪ್ ಎಂಡ್ ಬೆಲೆನೋ ಗಾಡಿ ನೋಡ್ಕೋಬೋದು. ಸೊ ಸಾಕಷ್ಟು ಜನ ಬಲೆನೋಗೆ ಹುಡುಕ್ತಿರ್ತೀರ. ಸೊ ನನಗೂ ಕೂಡ ಎಷ್ಟೊಂದು ಕಮೆಂಟ್ಸ್ ಬಂದಿತ್ತು, ಸರ್ ಒಂದು ಬಲೆನೋ ಗಾಡಿ ತೋರಿಸಿ ಅಂತ. ಸೊ ನಮ್ಮ ವಿಡಿಯೋದಲ್ಲಿ ಇದೆ ಫಸ್ಟ್ ಬಲೆನೋ ಕಾರ್ ನೋಡ್ತಿರೋದು. ಸೊ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ, ನೀಟ್ ಆ್ಯಂಡ್ ಕಂಡೀಷನಲ್ಲಿ ಕೂಡ ಇದೆ, ಅವೈಲೇಬಲ್ ಆಗಿದೆ. ಖಂಡಿತ ಅಂದ್ರೆ ಕಾಲ್ ಮಾಡ್ಕೊ ಬನ್ನಿ. ನಮ್ಮ ಚಾನಲ್ ಕಡೆಯಿಂದ ಡೆಫಿನೆಟಾಗಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ. ಸೊ ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ, ನೋಡ್ಕೋಬೋದು. ಟೈರ್ ಕಂಡೀಷನು. ಸೊ ಇದರಲ್ಲಿ ಬಂದ್ಬಿಟ್ಟು ಅಲಾಯ್ ವೀಲ್ಸು. ಅಣ್ಣ ಇದಕ್ಕೆ ಸರ್ವಿಸ್ ಕಾಸ್ಟ್ ಎಷ್ಟಾಗ್ಬೋದು ಅಣ್ಣ? ನಿಮಗೆ ಮಾರುತಿ ಅಂದರೆ ಇದು ನೆಕ್ಸಾ ಅಲ್ವಾ? ಸೊ ನಿಮಗೆ ಇದು ಸರ್ವಿಸ್ ಕಾಸ್ಟು ಒಂದ್ಸರಿ ಶೋರೂಮಲ್ಲಿ ಮಾಡ್ತೀನಿ ಅಂದರೆ ನಿಮಗೆ ಒಂದು 7,000 8,000 ಒಳಗಡೆ ಬರುತ್ತೆ. 7,000 8,000 ಒಳಗಡೆ ಬರುತ್ತೆ. ಓಕೆ ಅಣ್ಣ, ಇದು ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಅಣ್ಣ ಇದು? ಸರ್ ಸಿಟಿ ಒಳಗಡೆ ಒಂದು 15ವರೆಗೂ ಬರುತ್ತೆ. ಓಕೆ ಓಕೆ. ಅಣ್ಣ ಇದಕ್ಕೆ ಇನ್ಸೂರೆನ್ಸ್ ಕಾಸ್ಟ್ ಎಷ್ಟಾಗ್ಬೋದು? ಸರ್ ಇನ್ಸೂರೆನ್ಸ್ ನೀವು IDV ಯಾವ ಥರ ಹಾಕ್ಕೋತೀರೋ ಅದ್ರ ಮೇಲೆ ಡಿಪೆಂಡು. 8,000 ಸ್ಟಾರ್ಟ್ ಆಗುತ್ತೆ. 8,000 ಸ್ಟಾರ್ಟ್ ಆಗುತ್ತೆ ಕಡಿಮೆ ಅಂದರೆ. ನೀವು IDV ಹಾಕ್ಕೊಳ್ಳೋದ್ರ ಮೇಲೆ. ಸೊ ಯಾಕಂದರೆ ಸುಮಾರು ಜನ ಸರ್ ಇನ್ಸೂರೆನ್ಸ್ ಪ್ರೈಸ್ ಹೇಳ್ಬಿಡಿ ಅಂತ ಕೇಳ್ತಿರ್ತಾರೆ. ಓಕೆ ಬನ್ನಿ ಇವಾಗ ನೆಕ್ಸ್ಟ್ ಕಾರ್ ಹೋಗೋಣ. ಸೊ ಇವಾಗ ಬಂದ್ಬಿಟ್ಟು ಎಲ್ಲರಿಗೂ ಹಾಟ್ ಫೇವ್ರೇಟ್ ಗಾಡಿ. ಅಣ್ಣ ಇದು ಮಾರುತಿ ಸ್ವಿಫ್ಟ್ ಡೀಟೇಲ್ಸ್ ಎಲ್ಲ ಹೇಳಿ. ಸರ್ ಇದು ಶಿಫ್ಟು VDI ಡೀಸೆಲ್, 2013 ಮಾಡಲು, ಸಿಂಗಲ್ ಓನರು, ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ, ರೆಕಾರ್ಡೆಡ್ 53,000 ಓಡಿದೆ. 53,000 ಇದೆ. ಸಿಂಗಲ್ ಓನರ್ 53,000 53,000 ಓಡಿದೆ. ಓಕೆ. ಆ್ಯಂಡ್ ಎಕ್ಸ್ಟ್ರಾ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸ್ಕೊಂಡಿದ್ದಾರೆ, ಟಚ್ ಸ್ಕ್ರೀನ್ ಹಾಕ್ಸ್ಕೊಂಡಿದ್ದಾರೆ. ಓಕೆ ಓಕೆ. ಅಣ್ಣ ಇವಾಗ ಪೆಟ್ರೋಲು ಇದು ಡೀಸೆಲ್ ಸ್ಟಾಪ್ ಆಗಿರೋದ್ರಿಂದ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಆ್ಯಂಡ್ ಇದಕ್ಕೆ ಇದು ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಅಣ್ಣ? ಡೀಸೆಲ್ಲು ಸಿಟಿ ಒಳಗಡೆ 18 ಬರುತ್ತೆ, ವಿತ್ AC. ಲಾಂಗು ನಿಮಗೆ 20+ ಬರುತ್ತೆ. 20+ ಆರಾಮಾಗಿ ಬರುತ್ತೆ. ಸೊ ಯಾರೆಲ್ಲ ವೈಟ್ ಗಾಡಿಗೆ ಹುಡುಕ್ತಿದ್ದಾರೆ, ಅದು ಬೇರೆ ಡೀಸೆಲ್ಲು, ಸಿಂಗಲ್ ಓನರು, ಬರೀ 53,000 ಓಡಿದೆ ಅಲ್ಲ. ಸೊ ಈ ಥರ ಗಾಡಿ ಸಿಗಲ್ಲ. ಸೊ ಖಂಡಿತ ಅಂದರು ನೀವು ಶೇರ್ ಮಾಡಿ, ಯಾರಿಗಾರ ಬೇಕಾಗಿದ್ರು ಶೇರ್ ಮಾಡಿ. ಸೊ ಅವರು ಕೂಡ ಎಲ್ಲಾನ ತೊಗೊಬೋದು. ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ ಇದರಲ್ಲಿ ಬಂದ್ಬಿಟ್ಟು. ಸೊ ಇದು ಡೀಸೆಲ್ ಇಂಜನ್ನು, ಒಳ್ಳೆ ಪರ್ಫಾರ್ಮೆನ್ಸು, ಮೈಲೇಜ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಇಂಟೀರಿಯರ್ಸ್ ಈ ಥರ ಇದೆ, ನೋಡ್ಕೋಬೋದು. ತುಂಬ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಖಂಡಿತ ಅಂದರೂ ಕಾಲ್ ಮಾಡ್ಕೊಬನ್ನಿ, ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ. ಸ್ವಿಫ್ಟು ಡೀಸೆಲ್ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ, ಅದು ಕೂಡ ಮೋಸ್ಟ್ ವ್ಯಾಲ್ಯೂಬಲ್ ವೇರಿಯಂಟ್ ಫಾರ್ ದ ಮನಿ ಅಂತಲೇ ಹೇಳ್ಬೋದು VDIಗೆ. ಅಣ್ಣ ಇವಾಗ
ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು 2011 ಮಾಡಲ್ಲು, ಓಕೆ. ಪೆಟ್ರೋಲ್ ಇಂಜಿನು, ಪೆಟ್ರೋಲ್ ಇಂಜಿನ್. ಕಂಫರ್ಟ್ ಲೈನು, ಸೆಕೆಂಡ್ ಓನರು 61,000 ಓಡಿದೆ. ಸೆಕೆಂಡ್ ಓನರ್ 61,000 ಓಡಿದೆ. ಹೌದು ಅಣ್ಣ ಇದು 1.2 ಪೆಟ್ರೋಲ್. 1.2 ಇಂಜಿನು ಪೆಟ್ರೋಲ್. ಅಣ್ಣ ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಅಣ್ಣ ಇದು? ಸರ್ ಇದು ಸೇಮ್ ನಿಮಗೆ ಒಂದು 14 to 15 ಬರುತ್ತೆ. 14 to 15 ಬರುತ್ತೆ. ಹೌದು. ಸೊ ನಾವು ಪೋಲೋ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಇನ್ಬಿಲ್ಟ್ ಕ್ವಾಲಿಟಿ ಆಗಿರಲಿ ಆ್ಯಂಡ್ ಇಂಟೀರಿಯರ್ಸ್ ಆಗಿರಲಿ, ಕಂಫರ್ಟ್ ಆಗಿರಲಿ, ಸ್ಪೇಸ್ ಆಗಿರಲಿ. ಸೊ ಇದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಖಂಡಿತ ಅಂದರೂ ಕಾಲ್ ಮಾಡ್ಕೊಬನ್ನಿ. ಇಲ್ಲಿ ಒಳ್ಳೆ ಒಂದು ಪೋಲೋ ಕಾರ್ ಸಿಗ್ತೈತೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಸೊ ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಅಣ್ಣ ಇದೇನು ಪ್ರೈಸ್ ಹೇಳಿದರೆ? ಸರ್ ಇದು ಬಂದ್ಬಿಟ್ಟು 3,85,000 ನೆಗೋಷಿಯಬಲ್. 3,85,000 ನೆಗೋಷಿಯಬಲ್. ಓಕೆ ಅಣ್ಣ, ಥ್ಯಾಂಕ್ ಯು. ಸಾಕಷ್ಟು ಜನ ರಿಡ್ಸ್ಗೆ ಹುಡುಕ್ತಿರ್ತೀರಾ. ಸೊ ಇಲ್ಲಿ ಡೀಸೆಲ್ ಗಾಡಿ ರಿಡ್ಸ್ ಅವೈಲೇಬಲ್ ಇದೆ ಇವ್ರ ಹತ್ರ. ಸೊ ಅದು ಕೂಡ ವೈಟ್ ಕಲರ್. ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ತಗೊಳ್ಳೋಣ ಬನ್ನಿ. ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು 2012 ಮಾಡಲ್ಲು, ಸೆಕೆಂಡ್ ಓನರು, ರೆಕಾರ್ಡೆಡ್ 71,000 ಓಡಿದೆ. ಡೀಸೆಲ್ ಇಂಜಿನ್, VDI. ಇದರಲ್ಲಿ 4 ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಪ್ರೈಸ್ ಬಂದ್ಬಿಟ್ಟು 375 ಹೇಳ್ತಾ ಇರೋದು, ನೆಗೋಷಿಯಬಲ್ ಪ್ರೈಸ್. ಟೈರ್ ಎಲ್ಲ ಹೊಸದು ಹಾಕ್ಸಿದ್ದಾರೆ, ರೀಸೆಂಟ್ಲಿ ಸರ್ವಿಸ್ ಆಗಿದೆ. ಅಣ್ಣ ಇದು ಡೀಸೆಲ್ ಮೈಲೇಜ್ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹತ್ರ ಒಂದು 20+ ಬರುತ್ತೆ. 20+ ಬರುತ್ತೆ ಸರ್, ಆರಾಮಾಗಿ. ನಾವು 18 ಹೇಳ್ತೀನಿ, ಬಟ್ ಓಡಿಸೋದ್ರ ಮೇಲೆ ಡಿಪೆಂಡು. ಸಿಟಿ ಒಳಗಡೆ 18+, ಲಾಂಗು ನಿಮಗೆ 20+ ಬರುತ್ತೆ. 20+ ಬರುತ್ತೆ. ಸೊ ಒಳ್ಳೆ ಗಾಡಿ ರಿಡ್ಸ್ ಆ್ಯಕ್ಚುಲಿ ನೋಡ್ಕೋಬೋದು ನೀವು. ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಖಂಡಿತ ಅಂದರೆ ಕಾಲ್ ಮಾಡ್ಕೊಬನ್ನಿ. ಒಂದು ಒಳ್ಳೆ ಪ್ರೈಸ್ಗೆ ನಿಮಗೆ ಇಲ್ಲಿ ಒಂದು ರಿಡ್ಸ್ ಸಿಗುತ್ತೆ. ನೀಟ್ ಆ್ಯಂಡ್ ಕ್ಲೀನಾಗಿದೆ. ಅಣ್ಣ ಸಿಂಗಲ್ ಓನರ್ ಅಲ್ವಾ ಅಣ್ಣ? ಸೆಕೆಂಡ್ ಓನರ್. ಓಕೆ. ಸೊ ಇದು ಬಂದ್ಬಿಟ್ಟು VDI. ಅಣ್ಣ ಇದು ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟಾಗ್ಬೋದು ಅಪ್ರಾಕ್ಸಿಮೇಟ್ಲಿ? ಸರ್ ಒಂದ್ಸರಿ ನಿಮ್ಮ ಶೋರೂಮಲ್ಲಿ ಸರ್ವಿಸಿಗೆ ಬಿಟ್ಟರೆ ಒಂದು 7,000 rupees ಆಗುತ್ತೆ. ಎಲ್ಲ 10,000 ಒಳಗಡೆ ಫುಲ್ ಸರ್ವಿಸ್ ಆಗೋಗುತ್ತೆ. 10,000 ಒಳಗಡೆ ಸರ್ವಿಸ್ ಆಗುತ್ತೆ. ಓಕೆ. ಇವಾಗ ಬಂದ್ಬಿಟ್ಟು ಒಂದು ಆಲ್ಟೋ 800 K10 ಅಣ್ಣ ಇದು. K10. ಸೊ ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ. ಸರ್ 2017 ಮಾಡಲು, ಸಿಂಗಲ್ ಓನರು, 65,000 ಓಡಿದೆ. VXI. ಇದರಲ್ಲಿ AC, ಪವರ್ ಸ್ಟೇರಿಂಗು, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. K10 ಗಾಡಿ ತುಂಬ ಚೆನ್ನಾಗಿದೆ, ಎಲ್ಲ ಶೋರೂಮ್ ಮೇಂಟೆನೆನ್ಸು. 375 ನೆಗೋಷಿಯಬಲ್. 375 ನೆಗೋಷಿಯಬಲ್ ಆಗುತ್ತೆ. ಸೊ ಮಾರುತಿ ಸುಜುಕಿ ಗಾಡಿ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ. ಆ ಥರ ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿರ್ತಾರೆ. ಆಲ್ಟೋ K10 VXI ಮಾಡಲು. ಸೊ ವೈಟ್ ಕಲರು ಆಲ್ಟೋ K10ಗೆ ಯಾರೆಲ್ಲ ಹುಡುಕ್ತಿದ್ರಾ, ಇಲ್ಲೊಂದು ಒಳ್ಳೆ ಗಾಡಿ ಸಿಗ್ತೈತೆ. ಆರಾಮಾಗಾದ್ರೂ ಕಾಲ್ ಮಾಡ್ಕೊ ಬಂದ್ಬಿಡಿ. ಸೊ ಇಂಟೀರಿಯರ್ಸು ಈ ಥರ ಇದೆ. ಸೊ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಕ್ಲೈಮೇಟ್ ಕಂಟ್ರೋಲು, AC, ಮ್ಯೂಸಿಕ್ ಸಿಸ್ಟಮು, ಈ ಥರ ಎಲ್ಲ ಫೀಚರ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಸೊ ಒಳ್ಳೆ ಮೈಲೇಜ್ ಬರುತ್ತೆ. ಅಣ್ಣ ಇದು ಒಂದು 18+ ಬರುತ್ತಾ? ಆರಾಮಾಗಿ 18+ ಬರುತ್ತೆ. ಒಳ್ಳೆ ಬೂಟ್ ಸ್ಪೇಸು ಕೂಡ ಇದೆ. ಸೊ ಬಂದ್ಬಿಡಿ ಇವಾಗ ಇನ್ನೊಂದು ಆಲ್ಟೋ K10ಗೆ ಹೋಗೋಣ. ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು ಆಲ್ಟೋ K10 2019 ಮಾಡಲು, VXI ಆಪ್ಷನಲ್. ಇದು VXI ಆಪ್ಷನಲ್. ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. ಬರೀ 35,000 ಓಡಿದೆ. ಬರೀ 35,000 ನೋಡಿದೆ. ಸಿಂಗಲ್ ಓನರು, ಇನ್ಸೂರೆನ್ಸ್ ಕಾಂಪ್ರೆನ್ಸಿವ್ ಇದೆ. ಓಕೆ. ಇದು ಪ್ರೈಸ್ ಬಂದ್ಬಿಟ್ಟು 435 ಹೇಳ್ತಾ ಇರೋದು, ನೆಗೋಷಿಯಬಲ್ ಪ್ರೈಸ್, ಹೆಚ್ಚು ಕಮ್ಮಿ ಆಗುತ್ತೆ. ನೆಗೋಷಿಯಬಲ್ ಪ್ರೈಸ್ ಖಂಡಿತ ಅಂದರೂ ಆಗುತ್ತೆ. ಸೊ ಟೈರ್ ಕಂಡೀಷನ್ ಎಲ್ಲ ಈ ಥರ ಇದೆ. ಸೊ ಫ್ರಂಟ್ ಈ ಥರ ಇದೆ, ನೋಡ್ಕೋಬೋದು. ಸೊ ಒಳ್ಳೆ ಗ್ರಾಫಿಕ್ಸ್ ಎಲ್ಲ ಇದೆ ಈ ಕಾರ್ಗೆ ಬಂದ್ಬಿಟ್ಟು. ಸೇಮ್ ಇದರಲ್ಲಿ ಬಂದ್ಬಿಟ್ಟು ಅಣ್ಣ 2 ಏರ್ ಬ್ಯಾಗ್ ಬರುತ್ತೆ. ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಓನ್ಲಿ ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಇಂಟೀರಿಯರ್ಸು, ಮ್ಯೂಸಿಕ್ ಸಿಸ್ಟಮು ಈ ಥರ ಎಲ್ಲ ಬರುತ್ತೆ. ಸೊ K10 ಬಗ್ಗೆ ನಾವೇನು ಮಾತಾಡೋಂಗಿಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಗಾಡಿ ಮಾತ್ರ. ವೈಟ್ ಕಲರ್ ತುಂಬ ಚೆನ್ನಾಗಿದೆ, ಅಟ್ರಾಕ್ಟಿವ್ ಕಲರ್. ಅಣ್ಣ ಇದು ಪ್ರೈಸ್ ಎಷ್ಟು ಹೇಳಿದ್ರಿ? ಸರ್ 425 ನೆಗೋಷಿಯಬಲ್. 425 ನೆಗೋಷಿಯಬಲ್. ಓಕೆ. ಸೊ ಖಂಡಿತ ಅಂದರೂ ಎಲ್ಲ ಗಾಡಿಗಳಿಗೂ ನೆಗೋಷಿಯಬಲ್ ಆಗುತ್ತೆ. ಸೊ ಪ್ರೈಸು ಹೇಳಿರೋದೇ ಇರಲ್ಲ. ಸೊ ನೀವು ಕಾಲ್ ಮಾಡ್ಕೊಂಡು ಬನ್ನಿ. ಸೊ ಲೊಕೇಶನ್ಗೆ ಬನ್ನಿ, ಡ್ರೈವಿಂಗು ಎಲ್ಲ ಕೊಡ್ತಾರೆ ಇವರು. ಸೊ ಅದಾದಮೇಲೆಲ್ಲ ನಿಮ್ಗೆ ಇಷ್ಟ ಆದರೆ ಕುತ್ಕೊಂಡು ಆರಾಮಾಗಿ ಮಾತಾಡ್ಕೋಬೋದು. ಖಂಡಿತ ಅಂದರೆ ನೆಗೋಷಿಯಬಲ್ ಆಗುತ್ತೆ. ಅಣ್ಣ ಇದು ಆಲ್ಟೋ 800 ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ 2013 ಮಾಡಲು. ಓಕೆ. ಸೆಕೆಂಡ್ ಓನರು, ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ.
ರೆಕಾರ್ಡೆಡ್ 14,000 ಓಡಿದೆ, ಬರೀ 14,000 ಓಡಿದೆ. ಓಕೆ ಕಂಪನಿ ಟು ಇಂಡಿವಿಜುವಲ್ ಆಗಿರೋದು ಇದು, ಓಕೆ ಲೇಡಿ ಡ್ರಿವನ್ನು. ಲೇಡಿ ಡ್ರಿವನ್. ಓಕೆ 295 ನೆಗೋಷಿಯಬಲ್. 295 ನೆಗೋಷಿಯಬಲ್. ಸೊ ಟೈರ್ ಕಂಡೀಷನ್ ಎಲ್ಲ ಈ ಥರ ಇದೆ. ಸೊ ಒಂದು ಚಿಕ್ಕ ಕಾರ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ, ಲೋ ಮೇಂಟೆನೆನ್ಸು. ಸೊ ಒಂದು ಗಾಡಿಗೆ 250cc ಗಾಡಿಗೆ ಏನು ಮೇಂಟೆನೆನ್ಸ್ ಆಗುತ್ತೆ ಅಷ್ಟೇ ಆಗುತ್ತೆ, ಚೆನ್ನಾಗಿರುತ್ತೆ. ಸೊ ಫಸ್ಟು ಯಾರೆಲ್ಲ ಕಾರೆಲ್ಲ ಕಲ್ತ್ಕೊತೀರಾ, ಸೊ ಈ ಥರ ಒಂದು ಗಾಡಿ ತೊಗೊಂಬಿಟ್ಟು ಆರಾಮಾಗಿ ಪಕ್ಕ ಅಂದ್ರೂ ನೀಟಾಗಿ ಡ್ರೈವಿಂಗ್ ಎಲ್ಲ ಕಲ್ತ್ಕೊಂಬಿಟ್ಟು. ಅಣ್ಣ ಸಾಕಷ್ಟು ಜನ ಇನ್ನೊಂದು ಕ್ವಶನ್ ಕೇಳ್ತಿರ್ತಾರೆ, ಅಣ್ಣ ಬೈಬ್ಯಾಕ್ ಮಾಡ್ತೀರಾ? ನಿಮ್ಮ ಹತ್ರ ಶೋರೂಮಲ್ಲಿ ತೊಗೊಂಡು ಶೋರೂಮಲ್ಲಿ ಬಂದರೆ ಎಕ್ಸ್ಚೇಂಜ್ ಇರುತ್ತೆ, ಸೇಲಿಂಗ್ ಇರುತ್ತೆ, ಪರ್ಚೇಸಿಂಗು ಇರುತ್ತೆ. ಓಕೆ 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 ಅಣ್ಣ. ಸೊ ನೀವು ಇದು ಈ ಗಾಡಿಗೆ ನಾವು ಮತ್ತೆ ಇಲ್ಲೇ ಬೈಬ್ಯಾಕ್ ಮಾಡಿಬಿಟ್ಟು ಇನ್ನೊಂದು ಗಾಡಿ ಕೂಡ ತಗೋಬೋದು. ಓಕೆ ಅಣ್ಣ, ಥ್ಯಾಂಕ್ ಯು. ಸೊ ಸಾಕಷ್ಟು ಜನ ಸ್ಯಾಂಟ್ರಾನ ಹುಡುಕ್ತಿರ್ತೀರಾ, ಸೊ ಇಲ್ಲೊಂದು ಸ್ಯಾಂಟ್ರೋ ಸಿಗ್ತೈತೆ ಅಣ್ಣ, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು 2009 ಮಾಡಲ್ಲು. ಓಕೆ ಸೆಕೆಂಡ್ ಓನರು, ರೆಕಾರ್ಡೆಡ್ 50,000 ಓಡಿದೆ. ಓಕೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಓಕೆ ಇದರಲ್ಲಿ AC ಪವರ್ ಸ್ಟೇರಿಂಗು, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. ಓಕೆ ಇದು ಪ್ರೈಸ್ ಬಂದ್ಬಿಟ್ಟು 2.5 ನೆಗೋಷಿಯಬಲ್. 2.5 ನೆಗೋಷಿಯಬಲ್. ಸೊ ಟೈರ್ ಕಂಡೀಷನ್ ಈ ಥರ ಇದೆ. ಸೊ 2.5 ನೆಗೋಷಿಯಬಲ್ ಆಗುತ್ತೆ ಖಂಡಿತ ಅಂದರು. ಸೊ ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಸ್ಯಾಂಟ್ರಾ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಹುಂಡಾಯಲ್ಲಿ. ಸೊ ನಿಮಗೆ ಆಲ್ಮೋಸ್ಟ್ ಹುಂಡಾ ಎಲ್ಲ ಕಡೆ ಸರ್ವಿಸ್ ಇರುತ್ತೆ, ಸೊ ಆರಾಮಾಗಿ ಏನು ತೊಂದರೆ ಇಲ್ಲ, ಸರ್ವಿಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಮ್ಮ ವಿಡಿಯೋದಲ್ಲಿ ನೆಕ್ಸ್ಟ್ ಕಾರ್ ಬಂದ್ಬಿಟ್ಟು i10. ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು 2010 ಮಾಡಲ್ಲು. ಓಕೆ ಇದು ಒಂದೇ ಮನೇಲಿ ಟ್ರಾನ್ಸ್ಫರ್ ಆಗಿದೆ, ಥರ್ಡ್ ಓನರು. ಒಂದೇ ಮನೇಲಿ ಥರ್ಡ್ ಓನರ್ ಆಗಿರೋದು. ಎಷ್ಟು ಓನರ್ಶಿಪ್ ಮಾತ್ರ ಚೇಂಜ್ ಆಗಿರೋದು. ಎಲ್ಲ ಶೋರೂಮ್ ರೆಕಾರ್ಡ್ ಇದೆ. 63,000 ಓಡಿದೆ, ಸ್ಪೋರ್ಟ್ಸು. ಓಕೆ ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಓಕೆ 64,000 ಓಡಿದೆ. ಓಕೆ 285 ನೆಗೋಷಿಯಬಲ್. 285 ನೆಗೋಷಿಯಬಲ್. ಸೊ ಗೈಸ್ ಒಂದೇ ಮನೇಲೆ ಬರೀ ಹೆಸರು ಮಾತ್ರ ಟ್ರಾನ್ಸ್ಫರ್ ಆಗಿದೆ. ಸೊ 285 ಅಂದರೆ ನೆಗೋಷಿಯಬಲ್ ಆಗುತ್ತೆ ಖಂಡಿತ ಅಂದರು. ಕಾಲ್ ಮಾಡ್ಕೊ ಬನ್ನಿ. ಸೊ ಒಂದು ಒಳ್ಳೆ i10 ಗಾಡಿ ಸಿಗ್ತಾಯಿದೆ ಇಲ್ಲಿ. i10 ಮ್ಯಾಗ್ನಾ 1.2 ಪೆಟ್ರೋಲ್ ಇಂಜನ್ ಇದು ಬಂದ್ಬಿಟ್ಟು. ಅಣ್ಣ ಇದು ಮೈಲೇಜ್ ಎಲ್ಲ ಎಷ್ಟು ಬರ್ಬೋದಣ್ಣ ಅಪ್ರಾಕ್ಸಿಮೇಟ್ಲಿ? ಸರ್ ಸಿಟಿ ಒಳಗಡೆ 17ವರೆಗೂ ಬರುತ್ತೆ. ಸಿಟಿ ಒಳಗಡೆ 17 ಗಂಟೆ ಬರುತ್ತೆ. ಸೊ ಇಂಟೀರಿಯರ್ಸ್ ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಒಂದೇ ಮನೇಲೆ ಜಸ್ಟ್ ನೇಮ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಸೊ ಇವಾಗ ನೆಕ್ಸ್ಟ್ ಕಾರ್ ಬಂದ್ಬಿಟ್ಟು ಎರ್ಟಿಗಾ. ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು 2013 ಮಾಡಲ್ಲು. ಓಕೆ ZDI ZDI ಡೀಸೆಲ್ ವೇರಿಯಂಟು, ಟಾಪ್ ಎಂಡ್ ವೆಹಿಕಲ್ಲು, ಸೆಕೆಂಡ್ ಓನರು. ಓಕೆ ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ. 63,000 ಓಡಿದೆ. 63,000 ಓಡಿದೆ. ಆಲ್ ಶೋರೂಮ್ ಮೇಂಟೆನೆನ್ಸು. ಓಕೆ ಓಕೆ ಇದು ಪ್ರೈಸ್ ಬಂದ್ಬಿಟ್ಟು 6.5 ಹೇಳ್ತಾ ಇರೋದು. ನೆಗೋಷಿಯಬಲ್ ಪ್ರೈಸು, ಹೆಚ್ಚು ಕಮ್ಮಿ ಆಗುತ್ತೆ. ನೆಗೋಷಿಯಬಲ್ ಪ್ರೈಸ್ ಹೆಚ್ಚು ಕಡಿಮೆ ಆಗುತ್ತೆ. ಅಣ್ಣ ಇದು ಎಷ್ಟು ಅಣ್ಣ? 7 ಸೀಟರ್ ಇದು? ಹಾಂ 7 ಸೀಟ್ರು. 7 ಸೀಟರ್. ಅಣ್ಣ ಇದು ಎರ್ಟಿಗಾ ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಅಣ್ಣ? ಅಣ್ಣ ಇದು ZDI ಡೀಸೆಲ್ ಆಗಿರೋದ್ರಿಂದ ನಿಮಗೆ 18ವರೆಗೂ ಬರುತ್ತೆ. 18+ ಆರಾಮಾಗಿ ಬರುತ್ತೆ. ಬಟ್ ನೋಡ್ಕೋಬೋದು ಟೈರ್ ಕಂಡೀಷನ್ ಎಲ್ಲ ಈ ಥರ ಇದೆ. ಸೊ ಎರ್ಟಿಗಾ ಸಾಕಷ್ಟು ಜನ ಎರ್ಟಿಗಾನ ಹುಡುಕ್ತಿರ್ತೀರ, ಯಾಕಂದರೆ ಒಂದು ಒಳ್ಳೆ ಫ್ಯಾಮ್ಲಿ ಮನೇಲಿ ಜಾಸ್ತಿ ಜನ ಇದ್ದರೆ ಈ ಥರ ಕಾರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಂಟೀರಿಯರ್ಸ್ ಕೂಡ ತುಂಬ ಚೆನ್ನಾಗಿದೆ, ನೋಡ್ಕೋಬೋದು. ಒಳ್ಳೆ ಡ್ಯುಯಲ್ ಟೋನ್ ಇಂಟೀರಿಯರ್ಸ್ ಇದೆ, ಸೀಟ್ ಕಲರ್ಸು ತುಂಬ ಚೆನ್ನಾಗಿದೆ. ಸೊ 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಇಂಟೀರಿಯರ್ಸು, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮು, ಟಚ್ ಸ್ಕ್ರೀನು, ಈ ಥರ ಎಲ್ಲ ಫೀಚರ್ಸ್ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ. ಸೊ ಖಂಡಿತ ಅಂದರೆ ಕಾಲ್ ಮಾಡ್ಕೊಬನ್ನಿ, ಡೆಫಿನೆಟಾಗಿ ನೆಗೋಷಿಯಬಲ್ ಆಗುತ್ತೆ, ಒಳ್ಳೆ ಪ್ರೈಸ್ಗೆ ಮಾಡಿಕೊಡ್ತಾರೆ. ಸೊ ನಮ್ಮ ಚಾನಲ್ ಮುಖಾಂತರ ಬನ್ನಿ. ಅಣ್ಣ ಇನ್ನೊಂದು ಡಿಸೈರ್ ಇದು ಎರ್ಟಿಗಾ ಡೀಟೇಲ್ಸ್ ಹೇಳಿ ಅಣ್ಣ. ಇದು 2015 ಮಾಡಲು, ಸಿಂಗಲ್ ಓನರು, ಸೇಮ್ ZDI ಟಾಪ್ ಎಂಡ್ ವೇರಿಯಂಟು. ಓಕೆ ಇದು ರೆಕಾರ್ಡೆಡ್ 1,05,000 ನೋಡಿದೆ. 1,05,000 ನೋಡಿದೆ. ಓಕೆ ಸಿಂಗಲ್ ಓನರು. ಸಿಂಗಲ್ ಓನರ್. ಓಕೆ ಓಕೆ ಇದು ಟಾಪ್ ಎಂಡ್ ಮಾಡಲ ಅಲ್ವಾ ಅಣ್ಣ? ಆ ಟಾಪ್ ಎಂಡ್ ವೆಹಿಕಲ್. ಸೊ ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ? ಸರ್ ಇದು 740 ನೆಗೋಷಿಯಬಲ್. 740 ನೆಗೋಷಿಯಬಲ್ ಆಗುತ್ತೆ. ಸೊ ಫ್ರೆಂಡ್ಸ್ ಸಾಕಷ್ಟು ಜನ ಎರ್ಟಿಗಾಗೆ ಹುಡುಕ್ತಿರ್ತೀರ, ಯಾಕಂದರೆ ಫ್ಯಾಮಿಲೀಸು ತುಂಬ ಜನ ಒಂದು 6 to 7 ಮೆಂಬರ್ಸ್ ಮನೆಯಲ್ಲಿದ್ದರೆ ಒಂದು ದೊಡ್ಡ ಕಾರೇ ಬೇಕಾಗುತ್ತೆ. ಸೊ ಈ ಥರ ಕಾರಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಲಾಯ್ ವೀಲ್ಸ್ ಎಲ್ಲ ಇದೆ, ಡೀಸೆಲ್ ಇಂಜನ್ ಬೇರೆ, ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಇವಾಗ ಡೀಸೆಲ್ ಇಂಜನ್ ಸ್ಟಾಪ್ ಆಗಿರೋದ್ರಿಂದ ಈ ಥರ ಗಾಡಿಗಳಿಗೆ ನಿಮಗೆ ನೆಕ್ಸ್ಟ್ ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಲೆದರ್ ಇಂಟೀರಿಯರ್ಸು, ಮ್ಯೂಸಿಕ್ ಸಿಸ್ಟಮು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಈ ಥರ ಎಲ್ಲ ಫೀಚರ್ಸ್ ಎಲ್ಲ ಬರುತ್ತೆ. ಸೊ 2 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಗಾಡಿ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿದೆ. ಸೊ ABS, ಎರ್ಟಿಗಾ ZDI. ಸೊ ಗಾಡಿ ಮಾತ್ರ ಈ ಥರ ಇದೆ, ನೋಡ್ಕೊಬನ್ನಿ. ಸೊ ಇವಾಗ ಬಂದ್ಬಿಟ್ಟು ಹುಂಡೈ ಅಸೆಂಟ್. ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಹುಂಡೈ ಅಸೆಂಟ್. ಸರ್ ಹೋಂಡಾ ಅಸೆಂಟು ಡೀಸೆಲ್ ವೇರಿಯಂಟ್ ಇದು. ಓಕೆ
2003 ಮಾಡಲ್. ಅಣ್ಣ ಹುಂಡೈ ಅಸೆಂಟಲ್ಲಿ ಡೀಸೆಲ್ ವೇರಿಯಂಟು ರೇರ್ ಅನಿಸುತ್ತೆ. ಜಾಸ್ತಿ ಗಾಡಿಗಳಿಲ್ಲ, ಡೀಸೆಲ್ ಗಾಡಿಗಳು. ಓಕೆ ಓಕೆ. ಸೊ 2003 ಮಾಡಲ್ಲು, ಓಕೆ ಸೆಕೆಂಡ್ ಓನರು, ಇನ್ಸೂರೆನ್ಸು ರನ್ನಿಂಗ್ ಇದೆ, ಎಫ್ ಸಿನೂ ರನ್ನಿಂಗ್ ಇದೆ. ಇನ್ನೂ 1 ವರ್ಷ ಎಫ್ ಸಿ ಇದೆ, 23ವರೆಗೂ ಎಫ್ ಸಿ ಇದೆ. FC ಇದೆ. ಓಕೆ ಅಂಡ್ ಟೈರ್ ಎಲ್ಲ ಹೊಸದು ಹಾಕ್ಸಿದ್ದಾರೆ, ಮ್ಯಾಗ್ವೀಲ್ ಹಾಕ್ಸ್ಕೊಂಡಿದ್ದಾರೆ, ಆ್ಯಂಪ್ ಊಫರ್ ಎಲ್ಲ ಇದೆ ಗಾಡೀಲಿ. ಓಕೆ ಓಕೆ ಓಕೆ. ಗಾಡಿ ತುಂಬ ಚೆನ್ನಾಗಿದೆ, ಮೈಲೇಜು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ, 18ವರೆಗೂ ಬರುತ್ತೆ, ಲಾಂಗ್ 20 ಬರುತ್ತೆ. ಓಕೆ. ಪ್ರೈಸ್ ಬಂದ್ಬಿಟ್ಟು 1.5 ಹೇಳ್ತಿರೋದು, ನೆಗೋಷಿಯಬಲ್ ಪ್ರೈಸು, ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಡೀಸೆಲ್ ಗಾಡಿ ಬರೀ 1.5ಗೆ ಇವತ್ತಿನ ವಿಡಿಯೋದಲ್ಲಿ ಇದೆ. ಒಳ್ಳೆ ಪ್ರೈಸ್, ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ನೀವು ಕಾಲ್ ಮಾಡ್ಕೊಂಡು ಬನ್ನಿ, ಇಲ್ಲಾಂದರೆ ಲೊಕೇಶನ್ಗೆ ಬನ್ನಿ. ಸೊ ಇನ್ನೂ ಬೆಸ್ಟ್ ಪ್ರೈಸಲ್ಲಿ ಖಂಡಿತ ಅಂದರೂ ಮಾಡಿಕೊಡ್ತಾರೆ. ಸೊ ಅಸೆಂಟ್ ಬಂದ್ಬಿಟ್ಟು ಡೀಸೆಲ್ ಗಾಡಿಗಳು ರೈರ್ ಕಡಿಮೆ ಇರೋದು, ಜಾಸ್ತಿ ಪೆಟ್ರೋಲ್ ವೆಹಿಕಲ್ಸೇ ಇರೋದು. ಒಳ್ಳೆ ಮೈಲೇಜ್. ಅಣ್ಣ ಇದು ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಅಣ್ಣ? ಇದು 18+ ಬರುತ್ತೆ ಸರ್. 18+. ಇದು 1.6 ಇದು 1.6 ಡೀಸೆಲ್ ಇಂಜಿನು ಅಸೆಂಟ್. ಸೊ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಬರುತ್ತೆ, CRDI ಇಂಜನ್ನು. ಸೊ ಅಲಾಯ್ ವೀಲ್ಸ್ ಕೂಡ ಅವೈಲಬಲ್ ಇದೆ. ಸೊ ಇವಾಗ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಡಿಸೈರ್. ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು ಡಿಸೈರು 2014 ಮಾಡಲ್ಲು, ಸಿಂಗಲ್ ಓನರು, ZDI ಟಾಪ್ ಆ್ಯಂಡ್ ವೆಹಿಕಲ್ಲು. ಟಾಪ್ ಆ್ಯಂಡ್ ವೇರಿಯಂಟು. ರೆಕಾರ್ಡೆಡು 1,14,000 ನೋಡಿದೆ. ಆಲ್ ಶೋರೂಮ್ ಮೇಂಟೆನೆನ್ಸು. ನೀವು ಎಲ್ಲಿ ಬೇಕಾದ್ರೂ ತೊಗೊಂಡು ಚೆಕ್ ಮಾಡ್ಕೋಬೋದು. ಓಕೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಓಕೆ ಮಿರರ್ ಫೋಲ್ಡ್ ಅಡ್ಜಸ್ಟೇಬಲ್ ಬರುತ್ತೆ ಇದರಲ್ಲಿ ನಿಮಗೆ. ಓಕೆ ಓಕೆ. ಇದು ಪ್ರೈಸ್ ಬಂದ್ಬಿಟ್ಟು 5,40,000 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ನೆಗೋಷಿಯಬಲ್ ಪ್ರೈಸು. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಖಂಡಿತ ಅಂದರು. ನೋಡಿ ಅಲಾಯ್ ವೀಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಡಿಸೈರು ನಾವೇನು ಮಾತಾಡೋಂಗೆ ಇಲ್ಲ, ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ, ಫ್ಯಾಮಿಲಿಗೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಲೋ ಮೇಂಟೆನೆನ್ಸು ಡೀಸೆಲ್ ಗಾಡಿ. ಸೊ ಈ ಥರ ಇದೆ. ಸೊ ಇದು ZDI ಟಾಪ್ ಆ್ಯಂಡ್ ವೇರಿಯಂಟು. ಸೊ 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಮ್ಯೂಸಿಕ್ ಸಿಸ್ಟಮು, ಅಲಾಯ್ ವೀಲ್ಸು, ಲೆದರ್ ಇಂಟೀರಿಯರ್ಸು, ಈ ಥರ ಎಲ್ಲ ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಖಂಡಿತ ಅಂದರೂ ಕಾಲ್ ಮಾಡ್ಕೊಬನ್ನಿ, ಇನ್ನೂ ನೆಗೋಷಿಯಬಲ್ ಕೂಡ ಆಗುತ್ತೆ. ಅಣ್ಣ ಇದ್ಯಾವುದು ಪೆಟ್ರೋಲ್ ವೇರಿಯಂಟ್? ಇದು ಪೆಟ್ರೋಲ್ ವೇರಿಯಂಟ್ ಆಟೋಮೆಟಿಕ್. ಪೆಟ್ರೋಲ್ ವೇರಿಯಂಟ್ ಆಟೋಮೆಟಿಕ್ಕು. ಸೊ ಈ ಇದು ಹೋಂಡಾ ಸಿಟಿ ಬಂದ್ಬಿಟ್ಟು ಸೋಲ್ಡ್ ಔಟ್ ಆಗ್ಬಿಟ್ಟಿದೆ. ಬನ್ನಿ ಇನ್ನೊಂದು ಹೋಂಡಾ ಸಿಟಿಗೆ ಹೋಗೋಣ. ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು 2009 ಮಾಡಲ್ಲು, ಓಕೆ SMT ಸಿಂಗಲ್ ಓನರು. ಓಕೆ. ಇದು ರೆಕಾರ್ಡೆಡು 68,000 ಓಡಿದೆ. ಓಕೆ. ಪ್ರೈಸ್ ಬಂದ್ಬಿಟ್ಟು 4 ಲಕ್ಷ ಹೇಳ್ತಿರೋದು, ನೆಗೋಷಿಯಬಲ್ ಪ್ರೈಸ್. 4 ಲಕ್ಷ ಹೇಳ್ತಿರೋದು ನೆಗೋಷಿಯಬಲ್. ಅಂದರೆ ಡೀಸೆಲ್ ಗಾಡಿನ? ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ವೆಹಿಕಲ್ ಸಿಟಿ ಒಳಗಡೆ 14 ಬರುತ್ತೆ ಸರ್. ಓಕೆ. ಅಣ್ಣ ಹೋಂಡಾ ಸಿಟಿ ಇದು ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟಾಗ್ಬೋದು ಅಣ್ಣ ಇದು? ಸರ್ ಹೋಂಡಾ ಸಿಟಿ ಎಲ್ಲ ನಾರ್ಮಲ್ ನಿಮಗೆ 5,000 to 6,000 ಎಲ್ಲ ಸರ್ವಿಸ್ ಆಗೋಗ್ಬಿಡುತ್ತೆ, ಪೆಟ್ರೋಲ್ ಇಂಜಿನ್ನು. ಪೆಟ್ರೋಲ್ ಇಂಜನ್ನು. ಓಕೆ ಓಕೆ. ಟೈರ್ ಕಂಡೀಷನ್ ನೋಡ್ಕೋಬೋದು, ಈ ಥರ ಇದೆ. ಸೊ ಹೋಂಡಾ ಸಿಟಿ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ. ಒಂದು ಬಡ್ಜೆಟಲ್ಲಿ ಲಕ್ಸುರಿ ಕಾರ್ ಸಿಗ್ತೈತೆ, ಖಂಡಿತ ಅಂದ್ರೆ ಕಾಲ್ ಮಾಡ್ಕೊಬನ್ನಿ, ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಟಿರ್ತಾರೆ. ಒಳ್ಳೆ ಕಲರ್, ಆ್ಯಕ್ಚುಲಿ ಒಳ್ಳೆ ಫ್ಯಾನ್ಸಿ ಕಲರು. ಖಂಡಿತ ಅಂದರೆ ಕಾಲ್ ಮಾಡ್ಕೊಬನ್ನಿ, ಈ ಕಾರು ನಿಮಗೆ ಸಿಗುತ್ತೆ. ಅಣ್ಣ ಸ್ಯಾಂಟ್ರೋ. ಸರ್ ಸ್ಯಾಂಟ್ರೋ ಬಂದ್ಬಿಟ್ಟು 2013 ಮಾಡಲ್ಲು, ಓಕೆ. ಸಿಂಗಲ್ ಓನರು. ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ, ಟೈರ್ ಎಲ್ಲ ಹೊಸದು ಹಾಕ್ಸಿದ್ದಾರೆ, ರೀಸೆಂಟ್ಲಿ ಸರ್ವಿಸ್ ಆಗಿದೆ. ಓಕೆ. ಎಲ್ಲ ಪಿನ್ ಟು ಪಿನ್ ಶೋರೂಮ್ ಮೇಂಟೆನೆನ್ಸು. ಪಿನ್ ಟು ಪಿನ್ ಇದೆ. ಹೌದು ಸರ್. ಓಕೆ. ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡ್ತೀವಿ ಸರ್? ಇದ್ರ ಪ್ರೈಸ್ ಬಂದ್ಬಿಟ್ಟು 3,15,000 ಹೇಳ್ತಾ ಇರೋದು, ನಾಟ್ ಫೈನಲ್ ಪ್ರೈಸು, ನೆಗೋಷಿಯಬಲ್ ಪ್ರೈಸು. ಗಾಡಿ ತುಂಬ ಚೆನ್ನಾಗಿದೆ, ಯಾರೇ ಬಂದು ಟೆಸ್ಟ್ ಡ್ರೈವ್ ಮಾಡಿ ಓಕೆ ಆಯಿತು ಅಂದರೆ ಅವ್ರಿಗೆ ರೀಸನಬಲ್ ಪ್ರೈಸಿಂಗಲ್ಲಿ ಮಾಡ್ಕೊಡ್ತೀವಿ, ಒಳ್ಳೆ ಪ್ರೈಸ್ಗೆ ಮಾಡ್ಕೊಡ್ತೀರಾ. ನೋಡಿ ಟೈರ್ ಕಂಡೀಷನ್ ಈ ಥರ ಇದೆ, ತುಂಬ ಚೆನ್ನಾಗಿದೆ ಟೈರ್ ಕಂಡೀಷನು, ಒಳ್ಳೆ ರೀಸನಬಲ್ ಪ್ರೈಸ್ಗೆ ಮಾಡಿಕೊಡ್ತಾರೆ. ಗಾಡಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಕಂಡೀಷನಲ್ಲಿದೆ. ಸೊ ಯಾರೆಲ್ಲ ಇವಾಗ ಹೊಸ ಕಾರೆಲ್ಲ ತೊಗೊತಿರ್ತಾರ, ಸೊ ಈ ಥರ ಕಾರ್ಗಳೆಲ್ಲ ತೊಗೊಂಬಿಟ್ಟು ಆರಾಮಾಗಿ ನೀಟಾಗಿ 100% ಕಲ್ತ್ಕೊಂಡು ಆದಮೇಲೆ ಬೇಕಿದ್ರೆ ಹೊಸ ಕಾರ್ ತೊಗೋಬೋದು. ಇಲ್ಲ ಅಂದರೆ ಇಲ್ಲೇ ಕೂಡ ಒಳ್ಳೆ ಗಾಡಿ, ದೊಡ್ಡ ಗಾಡಿಗೆ ಹೋಗ್ಬೋದು. ಸೊ ಇವಾಗ ನಮ್ಮ ಮುಂದೆ ಬಂದ್ಬಿಟ್ಟು XUV 500 ಇದೆ ಅಣ್ಣ, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ XUV 500 W8 ಇದು. ಓಕೆ. 2012 ಮಾಡಲು, ಸೆಕೆಂಡ್ ಓನರು. ಓಕೆ. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ, ರೆಕಾರ್ಡೆಡು 64,000 ನೋಡಿದೆ. ಓಕೆ. ಅಣ್ಣ ಎಷ್ಟನೇ ಓನರ್ ಅಣ್ಣ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಅಣ್ಣ ಏನು ಪ್ರೈಸ್ ಕೊಟ್ಟು ಮಾಡ್ತೀವಿ ಸರ್? ಇದು 735 ಹೇಳ್ತಾ ಇರೋದು, ಓಕೆ. ನೆಗೋಷಿಯಬಲ್ ಪ್ರೈಸು, ಹೆಚ್ಚು ಕಮ್ಮಿ ಆಗುತ್ತೆ. ಅಣ್ಣ ಇದರಲ್ಲಿ ಫೀಚರ್ಸ್ ಎಲ್ಲ ಏನು ಬರುತ್ತೆ ಅಣ್ಣ? ಸರ್ ಇದರಲ್ಲಿ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಮಿರರ್ ಫೋಲ್ಡಿಂಗು, ಮಿರರ್ ಅಡ್ಜಸ್ಟೇಬಲ್ಲು ಎಲ್ಲ ಬರುತ್ತೆ ಸರ್ ಇದು. ಓಕೆ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲ ಒಳ್ಳೆ ಫೀಚರ್ಸ್ ಇರೋ ಗಾಡಿನೇ ಬರುತ್ತೆ. ಫೀಚರ್ಸ್ ಎಲ್ಲ ನೋಡಿ, ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ. ಟೋಟಲ್ 6 ಏರ್ ಬ್ಯಾಗ್ ಬರುತ್ತೆ. 6 ಏರ್ ಬ್ಯಾಗ್ ಬರುತ್ತೆ.
ಓಕೆ ಓಕೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ. ಒಳ್ಳೆ ಬಡ್ಜೆಟಲ್ಲಿ ಗಾಡಿ ಏನಾರು ಹುಡುಕ್ತಾ ಇದ್ದರೆ ಈ ಥರ ಗಾಡಿಗಳು ತುಂಬ ಚೆನ್ನಾಗಿರುತ್ತೆ. ಖಂಡಿತ ಅಂದರೆ ಕಾಲ್ ಮಾಡ್ಕೊ ಬನ್ನಿ. ಒಂದು ಒಳ್ಳೆ XUV500 ಬರ್ತೈತೆ, W8 ವೇರಿಯಂಟ್ ಇದು. ಅಣ್ಣ ಇದಾದ ಅಣ್ಣ ಗಾಡಿ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ. ಸರ್ ಇದು ಬಂದ್ಬಿಟ್ಟು ಫೋರ್ಡ್ ಎಂಡೋವರು 2010 ಮಾಡಲು ಸಿಂಗಲ್ ಓನರು. ರೆಕಾರ್ಡೆಡು 1,34,000 ಓಡಿದೆ. 4x2 ಮ್ಯಾನ್ಯುವಲು. ಇದರಲ್ಲಿ ನಿಮಗೆ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ರೀಸೆಂಟ್ಲಿ ಸರ್ವಿಸ್ ಕೂಡ ಆಗಿದೆ. ಪಿನ್ ಟು ಪಿನ್ ಶೋರೂಮ್ ಮೇಂಟೆನೆನ್ಸು. ಸಿಂಗಲ್ ಓನರ್ ಗಾಡಿ 2010 ಮಾಡಲು ಡೀಸೆಲ್ ವೇರಿಯಂಟ್. ಸರ್ ಇದು 6.5 ಹೇಳ್ತಾ ಇರೋದು, ನೆಗೋಷಿಯಬಲ್ ಪ್ರೈಸು. ಓಕೆ ಅಣ್ಣ, ಇವಾಗ ಇದು ಫೋರ್ಡ್ ಸ್ಟಾಪ್ ಆಗಿದ್ದಿಲ್ಲ, ಇದು ಸರ್ವಿಸ್ ಎಲ್ಲ ಹೆಂಗೆ ಅಣ್ಣ? ಸರ್ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಸ್ಟಾಪ್ ಆಗಿದೆ. ಸೊ ನಿಮಗೆ ಸರ್ವಿಸ್ ಸೆಂಟರ್ ಇದೆ. ಸೊ ನಮ್ಮ ಕಡೆಯಿಂದ 1 ಇಯರ್ ವಾರಂಟಿ ಕೊಡ್ತೀವಿ. ಅದು ಯಾರೇ ಬಂದ್ರು ಅವ್ರಿಗೆ ನಮ್ಮ ಕಡೆಯಿಂದ 1 ಇಯರ್ ವಾರಂಟಿ ಇರುತ್ತೆ. ಅದರಲ್ಲಿ ಸರ್ವಿಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಓಕೆ, ಅದರಲ್ಲೇ ಸರ್ವಿಸ್ ಕೂಡ ಇನ್ಕ್ಲೂಡಿಂಗ್ ಆಗುತ್ತೆ. ಸೊ ಫೋರ್ಡ್ ಎಂಡೋವರ್ ಒಂದು ಮ್ಯಾನಿಕ್ ಬೀಸ್ಟ್ ಅಂತಾನೆ ಹೇಳ್ಬೋದು. ಅಣ್ಣ 3.2 ಇದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಇಲ್ಲ ಇಂಜನ್ 3.2 ಅಲ್ಲ, 3 ಇಂಜನ್. ಓಕೆ ಓಕೆ. ಸೊ ದೊಡ್ಡ ಇಂಜನ್ ಆ್ಯಕ್ಚುಲಿ ಇದು 3000 cc ಬರುತ್ತೆ ಫೋರ್ಡ್. ಸೊ ಆಫ್ ರೋಡ್ಗೆ ಬಂಬಾಟಾಗಿರುತ್ತೆ. ಟೈರ್ ಕಂಡೀಷನ್ ಎಲ್ಲ ಈ ಥರ ಇದೆ. ಖಂಡಿತ ಅಂದ್ರೆ ಕಾಲ್ ಮಾಡ್ಕೊ ಬನ್ನಿ. ಸೊ ಯಾರೆಲ್ಲ ಫಾರ್ಚುನರು ಈ ಥರ ಎಲ್ಲ ತೊಗೊಬೇಕಂತ ಇದ್ದೀರಾ, ಸೊ ಈ ಥರ ಗಾಡಿಗಳು ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬಿಲ್ಟ್ ಕ್ವಾಲಿಟಿ ಆಗಿರಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅಣ್ಣ ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ? ಸರ್ 6.5 ನೆಗೋಷಿಯಬಲ್. 6.5 ನೆಗೋಷಿಯಬಲ್. ಓಕೆ ಅಣ್ಣ. ಸಾಕಷ್ಟು ಜನ ಇನೋವಾಗೆ ಹುಡುಕ್ತಿರ್ತೀರಾ. ಸೊ ಇಲ್ಲಿ ಇನೋವಾ ಒಂದು ಗಾಡಿ ಸಿಗ್ತೈತೆ ಅಣ್ಣ, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು 2012 ಮಾಡಲು ಇನೋವಾ GX 7 ಸೀಟ್ರ್ ಇದು. ಓಕೆ. ಸೆಕೆಂಡ್ ಓನರು. ರೆಕಾರ್ಡೆಡು 1,43,000 ಓಡಿದೆ. ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಇದೆ. ಪ್ರೈಸ್ ಬಂದ್ಬಿಟ್ಟು 875 ಹೇಳ್ತಿರೋದು, ನೆಗೋಷಿಯಬಲ್. ಇದರಲ್ಲಿ ನಿಮಗೆ ಏರ್ ಬ್ಯಾಗ್ ಬರುತ್ತೆ. ಓಕೆ. ABS ಬರುತ್ತೆ. ಏರ್ ಬ್ಯಾಗ್ ABS ಬರುತ್ತೆ. ಹೌದು. ಸೊ ಇನೋವಾ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ. ಆ ಥರ ಲಕ್ಸುರಿ, ಆ ಥರ ಕಂಫರ್ಟು, ಹೈವೇ ಅಲ್ಲಿ ಆರಾಮಾಗಿ ಮನೇಲಿ ಕುತ್ಕೊಂಡು ಹೋಗೋ ಥರನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬಂದ್ಬಿಟ್ಟು ರೈರು. ಸೊ ಇದು 2.5G GX ಸೆಕೆಂಡ್ ಓನರು. ಓಕೆ ಓಕೆ. ನೋಡ್ಕೋಬೋದು ಟೈರ್ ಕಂಡೀಷನ್ ಎಲ್ಲ ಈ ಥರ ಇದೆ. ಅಲ್ಲ 7 ಸೀಟ್ರಾ ಇದು? 7 ಸೀಟ್ರ್. ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ. ಅಣ್ಣ ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 875 ಹೇಳ್ತಾ ಇರೋದು, ನೆಗೋಷಿಯಬಲ್. 875 ನೆಗೋಷಿಯಬಲ್. ಸೊ ಖಂಡಿತ ಅಂದರೂ ಕಾಲ್ ಮಾಡ್ಕೊ ಬನ್ನಿ, ಎಲ್ಲ ಗಾಡಿಗಳಿಗೂ ನೆಗೋಷಿಯಬಲ್ ಇರುತ್ತೆ. ಸಾಕಷ್ಟು ಜನ ಬೊಲಾರೋಗೆ ಕೇಳ್ತಿರ್ತೀರಾ. ಸೊ ಇಲ್ಲೊಂದು ಬೊಲಾರೋ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು 2016 ಮಾಡಲ್ಲು. ಓಕೆ. ZLX ಟಾಪ್ ಎಂಡ್ ವೆಹಿಕಲ್ಲು. ಓಕೆ. ಕಂಪನಿ ಟು ಇಂಡಿವಿಜುವಲ್ ಸೆಕೆಂಡ್ ಓನರ್ ಆಗಿದೆ. ರೆಕಾರ್ಡೆಡು 48,000 ನೋಡಿದೆ. 48,000 ನೋಡಿದೆ. 48,000 ನೋಡಿದೆ. ಓಕೆ. ಇದು ಪ್ರೈಸ್ ಬಂದ್ಬಿಟ್ಟು 7,65,000 ಹೇಳ್ತಾ ಇರೋದು. ನೆಗೋಷಿಯಬಲ್ ಪ್ರೈಸ್, ಹೆಚ್ಚು ಕಮ್ಮಿ ಆಗುತ್ತೆ. ಖಂಡಿತ ಅಂದರೆ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಟೈರ್ ಕಂಡೀಷನ್ ಈ ಥರ ಇದೆ. ಆ್ಯಂಡ್ ಇದರಲ್ಲಿ ಎಕ್ಸ್ಟ್ರಾ ಕ್ಯಾರಿಯರ್ ಕೂಡ ಇದೆ, ನೋಡ್ಕೋಬೋದು ನೀವು. ಸೊ ಎಷ್ಟೊಂದು ಜನ ಕಮೆಂಟ್ಸ್ ಮಾಡ್ತಿದ್ರಿ, ಸರ್ ಒಂದು ಬೊಲಾರೋ ತೋರಿಸಿ ನೋಡೋಣ, ಸರ್ ನಮಗೆ ಹಳ್ಳಿ ಕಡೆ ಬೊಲಾರೋ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವಿಡಿಯೋದಲ್ಲಿ ಬೊಲಾರೋ ಸಿಗ್ತೈತೆ ನೋಡಿ, ಈ ಥರ ಇದೆ ಕಂಡೀಷನು. ಒಳ್ಳೆ ಗಾಡಿ. ಬೊಲಾರೋ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ, ಹಳ್ಳಿ ಕಡೆ ಆರಾಮಾಗಿ ಸಾಕಾಗಿರುತ್ತೆ. ಆಫ್ ರೋಡ್ಗೆ ಆಗಲಿ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಗಾಡಿಗೆ ಹೋಗೋಣ. ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ, ಯಾವುದಿದು ಗಾಡಿ? ಸೋಲ್ಡ್ ಔಟ್ ಆಗಿದೆ, ಪೆಟ್ರೋಲ್ ಇಂಜಿನ್. ಓಕೆ ಓಕೆ. ಎಷ್ಟಕ್ಕೆ ಸೋಲ್ಡ್ ಆಗಿದೆ ಅಣ್ಣ? ಸರ್ ಇದು ಪ್ರೈಸು ಒಳಗಡೆನೆ ಕೇಳಬೇಕು. ಓಕೆ. ಒಟ್ಟಿನಲ್ಲಿ ಇದು ಸೋಲ್ಡ್ ಆಗಿದೆ, ಪೆಟ್ರೋಲ್ ಇಂಜನ್ನು. ಓಕೆ ಅಣ್ಣ, ಥ್ಯಾಂಕ್ ಯು. ಸೊ ಸಾಕಷ್ಟು ಜನ ಇಲ್ಲಿ ಗೆಟ್ಸ್ಗೆ ಹುಡುಕ್ತಿರ್ತೀರಾ ಅಣ್ಣ, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು 2008 ಮಾಡಲು. ಓಕೆ. ಸಿಂಗಲ್ ಓನರು. ರೆಕಾರ್ಡೆಡು ಬರೀ 27,000 ನೋಡಿದೆ. ಬರೀ 27,000. 27,000 ಶೋರೂಮ್ ಮೇಂಟೆನೆನ್ಸು, ಸಿಂಗಲ್ ಓನರು, ಡೂಪ್ಲಿಕೇಟ್ ಕೀ, ಮ್ಯಾನ್ಯುವಲ್ ಬುಕ್ಕು ಪ್ರತಿಯೊಂದು ಇದೆ. ಓಕೆ ಅಣ್ಣ. ಹಿಸ್ಟ್ರಿ ಎಲ್ಲ ಇದೆ ಅಣ್ಣ? ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ ಸರ್. ರೆಕಾರ್ಡೆಡ್ 27,000, ಶೋರೂಮ್ ಮೇಂಟೆನೆನ್ಸು, ಹಿಸ್ಟ್ರಿ ಸಮೇತ ಕೊಡ್ತೀನಿ.
2008 ಮಾಡಲು. ಇದರಲ್ಲಿ 4 ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ ಸೊ ಗೆಟ್ಸ್ ಆ್ಯಕ್ಚುಲಿ ಇಷ್ಟು ಕಡಿಮೆ ಓಡ್ತಿರೋದು ಇದೇ ನಾನು ಫಸ್ಟ್ ಗಾಡಿ ನೋಡ್ತಿರೋದು. ಅದೇ ಪೆಟ್ರೋಲ್ ಅಲ್ವಾ ಅಣ್ಣ? ಪೆಟ್ರೋಲ್ ಇಂಜಿನ್ ಸರ್. ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಇದು ಸರ್ ಸಿಟಿ ಒಳಗಡೆ ಒಂದು 14ವರೆಗೂ ಬರುತ್ತೆ ಸರ್. 14ವರೆಗೂ ಬರುತ್ತೆ. ಲಾಂಗು 17ವರೆಗೂ ಬರುತ್ತೆ ನಿಮಗೆ. ಓಕೆ ಅಣ್ಣ, ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ ಸರ್? ಇದು 270 ಹೇಳ್ತಾ ಇದ್ದಾರೆ ಕಸ್ಟಮರ್ ವೆಹಿಕಲ್ಲು. ಓಕೆ, ನೆಗೋಷಿಯಬಲ್ ಪ್ರೈಸು, ರೀಸನಬಲ್ ಅಲ್ಲಿ ಮಾಡ್ಕೊಡ್ತೀವಿ. ಯಾಕೆ ತುಂಬ ಕಮ್ಮಿ ಓಡಿದೆ, ಕಡಿಮೆ ಓಡಿದೆ. ಸಿಂಗಲ್ ಓನರು. ಟೈರ್ ಶೋರೂಮಿಂದ ಏನು ಬಂದಿದೆ ಅದೇ ಇದೆ. ಆಲ್ಮೋಸ್ಟು ತುಂಬ ಚೆನ್ನಾಗಿದೆ. ಖಂಡಿತ ಅಂದರೆ ನೆಗೋಷಿಯಬಲ್ ಆಗುತ್ತೆ. ಇಷ್ಟು ಕಡಿಮೆ ಓಡಿರೋ ಗಾಡಿ ಗೆಟ್ಸ್ ನಾನು ಎಲ್ಲೂ ನೋಡಿಲ್ಲ. ಒಳ್ಳೆ ಗಾಡಿ ಆ್ಯಕ್ಚುಲಿ ಗೆಟ್ಸ್ ಮಾತ್ರ. ಸೊ ಖಂಡಿತ ಅಂದರೂ ಕಾಲ್ ಮಾಡ್ಕೊಬನ್ನಿ ಅಣ್ಣ. ಇವಾಗ ಇನ್ನೊಂದು ಇಂಜನ್ ವಾರಂಟಿ ಅದು ಇದು ನಿಮ್ಮ ಕಡೆ ವಾರಂಟಿ ಎಲ್ಲ ಏನೇನಿದೆ ಎಲ್ಲ ಹೇಳ್ಬಿಡಿ ಅಣ್ಣ. ಸರ್ ನಮ್ಮ ಕಡೆಯಿಂದ 1 ಇಯರ್ ವಾರಂಟಿ ಕೊಡ್ತೀವಿ, ಇಂಜಿನ್ನು, ಗೇರ್ ಬಾಕ್ಸು, ಕ್ಲಚ್ ಪ್ಲೇಟಿಗೆಲ್ಲ. ಸೊ ನಿಮ್ಮ ಕಡೆಯಿಂದ ಯಾರೇ ಬರಲಿ ಕಸ್ಟಮರ್ಗಳಿಗೆ 1 ಇಯರ್ ವಾರಂಟಿ ಕೊಡ್ತೀನಿ. ಅದು ಬಂದಮೇಲೆ ಅವ್ರಿಗೆ ಆ ಗಾಡಿಗೆ ನಾನು ಮಾಡಿಸ್ಕೊಡ್ತೀನಿ ಅದು. ಓಕೆ ಅಣ್ಣ. ಓಕೆ ಬಾಯ್. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲ ತುಂಬ ಇಷ್ಟ ಆಗಿದೆ ಅಂತಲೇ ಹೇಳ್ಕೊತೀನಿ. ಸೊ ಇನ್ಮೇಲೆ ಇವ್ರ ಕಡೆ ಶೋರೂಮ್ ಕಡೆಯಿಂದನೂ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಸ್ಟಾಕು ಚೇಂಜ್ ಆದಾಗೆಲ್ಲ ಬಂದು ವಿಡಿಯೋ ಮಾಡ್ತಿರ್ತೀವಿ. ಸೊ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಓಕೆ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು.